ಒಬ್ಬ ವ್ಯಕ್ತಿನ ವೈಭವೀಕರಿಸ್ತಾ ಇಲ್ಲ ಅಂತ ತಿಳ್ಕೊಬೇಡಿ. ಮತ್ತೆ ಅವರಲ್ಲಿರುವಂಥ ಪಾಸಿಟಿವ್ನೆಸ್ನ ತಗೊಂಡು ನೂರಾರು ಜನ ಒಂದು ಸ್ವಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರಿಂದ ಕೆಲಸ ಕೊಡೋದು ಸಣ್ಣ ವಿಚಾರನೇ ಅಲ್ಲ. ಆದರೆ ರೈತರು ಸಂಬಂಧಪಟ್ಟಂಗೆ ಇವತ್ತೆಲ್ಲ ಭೂಮಿಗಳೆಲ್ಲ ಕಮರ್ಷಿಯಲ್ಗಳಾಗಿ ಲೇಔಟ್ಗಳಾಗಿ ವ್ಯವಸಾಯಗಳ ಭೂಮಿಗಳೆಲ್ಲ ಹಾಳಾಯ್ತದೆ. ಇಂಥವ್ರಿಂದ ಇನ್ನೊಂದಷ್ಟು ಈಗ ವಿದ್ಯೆ ಕಲಿತವರೆಲ್ಲ ಕೆಲಸನೇ ಮಾಡಬೇಕು ಅಂತೇನಿಲ್ಲ, ರೈತ ವ್ಯವಸಾಯ ಮಾಡೋದ್ರಲ್ಲೂ ಏನು ಸಮಸ್ಯೆ ಇಲ್ಲ. ಈ ಥರಕ್ಕೂ ಬರಲಿ, ಈ ಕ್ಷೇತ್ರಕ್ಕೂ ಬರಲಿ ಅನ್ನೋ ಹುಮ್ಮಸ್ಸಾಗಿ ಆಗಲಿ ಅಂತ ಈ ಕಾರ್ಯಕ್ರಮನ ಕಳೆದ ಒಂದು ವಾರದಿಂದನೂ ಶಿವಕುಮಾರ್ ಅವ್ರಿಗೆ ಭಾಳ ತೊಂದರೆ ಕೊಟ್ಕೊಂಡು ನಾವು ಎಲ್ಲಿ ಮಾಡೋಣ ಅಂದಾಗ ಕಳೆದ 3 ವರ್ಷದಿಂದ ಇಲ್ಲೇ ಮಾಡಿದ್ವಿ. ಈಗ ನಮಗೆ ಜಾಗದ ಅವಕಾಶ ಆಗಲಿ ಮತ್ತೊಂದಾಗಲಿ ಮಾಡೋಣ ಅಂದ ತಕ್ಷಣ ಶಿವಣ್ಣ ಅವರು ಸಿದ್ದೇಶ್ವರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಮಾಡೋಣ ಅಂದರು, ನಮ್ಮ ಕರೆಗೊಟ್ಟು ಎಲ್ಲ ಬಂದಿದ್ರಿ. ಇವತ್ತು ರೇಷ್ಮೆ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಇಬ್ಬರು ಕೊಡ್ತಾರೆ. ಹಲವಾರು ರೈತರಿಗೆ ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂತೇಳಿ ರೇಷ್ಮೆ ಕೃಷಿಯ ಮುಖಾಂತರ ನೆರವಾಗಿರ್ತಕ್ಕಂಥವ್ರು, ಸಂಗಾಪುರವನ್ನು ಸಿಂಗಾಪುರದವರೆಗೂ ಪರಿಚಯಿಸಿದಂಥ ರೇಷ್ಮೆ ಕೃಷಿ ಉದ್ಯಮಿಗಳು, ಪ್ರೀತಿಯ ಸಹೋದರರು, ನಮ್ಮೆಲ್ಲರಿಗೂ ಮಾರ್ಗದರ್ಶಕ ಆಗಿರ್ತಕ್ಕಂಥ ನವೀನ್ ಸಂಗಾಪುರವರು ಈ ಕಾರ್ಯಕ್ರಮವನ್ನು ಕುರಿತು ಮಾತಾಡಬೇಕು. ಕುಮಾರ್ ಸಾರು ಅವರ ಭಾಷಣಗಳನ್ನ ನಾನು ಸಾಕಷ್ಟು ಕೇಳಿದ್ದೀನಿ. ಆದರ್ಶ ಮನುಷ್ಯ. ಅವರು ಹೆಂಗೆ ಮಾತಾಡ್ತಾರೋ ಹಂಗೆ ಜೀವನ ಮಾಡ್ತಾರೆ. ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಮುಂದೆ ಮಾತಾಡ್ಲಿಕ್ಕೆ ನನಗೆ ನಿಜಕ್ಕೂ ಮುಜುಗರ ಅನ್ನಿಸ್ತದೆ. ಆದರೆ ನನಗೇನು ಅನಿಸುತ್ತೆ, ನನ್ನ ರೇಷ್ಮೆ ಕೃಷಿ ನನಗೇನು ಕೊಡ್ತು, ಇದು ಯಾಕೆ ಪ್ರಸ್ತುತ ಅನ್ನೋದ್ರ ಬಗ್ಗೆ ನಾನು ಒಂದು 10 ನಿಮಿಷ ಮಾತಾಡ್ತೀನಿ. ನಾನು ಜಾಸ್ತಿ ಓದೋನಲ್ಲ, 10ನೇ ಕ್ಲಾಸ್ ಓದೋದು ಹುಡುಗ ಅಷ್ಟೇ. ನನಗೆ ವಿದ್ಯೆ ಅಷ್ಟು ತಲೆಗತ್ತಲಿಲ್ಲ. 10ನೇ ಕ್ಲಾಸ್ ಆದಮೇಲೆ ಡಿಪ್ಲೊಮಾಗೆ ಸೇರಿದೆ, ಫೇಲ್ ಆಗೋದೆ, ಅನುತ್ತೀರ್ಣನಾದೆ. ಮನೆಗೆ ಬಂದೆ. ವ್ಯವಸಾಯ ಮಾಡ್ತಿದ್ರು, ಬಟ್ ರೇಷ್ಮೆ ವ್ಯವಸಾಯ ಮಾಡ್ತಿದ್ರು. ಆಗಲೂ ನನಗೆ ಅದರಲ್ಲಿ ಏನು ಆಸಕ್ತಿ ಬರಲಿಲ್ಲ. ಬೆಂಗಳೂರಿಗೆ ಹೋದೆ, ಬಾರಲ್ಲಿ ಕ್ಯಾಶಿಯರ್ ಆಗಿದ್ದೆ, ಹೋಟೆಲ್ಸಲ್ಲಿ ರಿಸೆಪ್ಷನಿಸ್ಟ್ ಆಗಿದ್ದೆ, ಏನೇನೋ ಮಾಡಿದೆ. ಅದಾದಮೇಲೆ ಯಾಕೋ ಬೆಂಗಳೂರು ಜೀವನನೂ ಅಷ್ಟು ಹಿಡಿಸ್ಲಿಲ್ಲ. ಮತ್ತೆ ಊರಿಗೆ ಬಂದೆ. ರೇಷ್ಮೆ ಜೊತೆ ಎಮೋಷನಲಿ ಕನೆಕ್ಟ್ ಆಗಲಿಲ್ಲ. ಆದರೆ ಒಂದು ದುಸ್ಥಿತಿ ಬಂತು. ಏನು ಅಂದರೆ ಆರ್ಥಿಕವಾಗಿ ತುಂಬ ಹೀನ ಪರಿಸ್ಥಿತಿ. ಆಮೇಲೆ ಯೌವನದ ದಿನಗಳು. ನನಗೂ ನಮ್ಮ ತಂದೆಯವ್ರಿಗೂ ಭಾಳ ವೈಚಾರಿಕ ಸಂಘರ್ಷ ನಡೆಯೋದು ಯಾವಾಗಲೂ. ನೀನು ಸರಿಯಾಗಿ ವ್ಯವಸಾಯ ಮಾಡಲ್ಲ, ಅಥವಾ ನೀನು ಕರೆಕ್ಟಾಗಿ ನೀನು ಆರ್ಥಿಕವಾಗಿ ಮನೇನ ನಿರ್ವಹಿಸ್ತಾ ಇಲ್ಲ, ಈ ಥರದ್ದು. ಆ ವಯಸ್ಸಲ್ಲಿ ಎಲ್ಲರೂ ತಂದೆ ತಾಯಿಗಳ ಜೊತೆ ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ನನಗೂ ನಮ್ಮ ಅಪ್ಪನ ಜೊತೆ ಇತ್ತು ಆ ಕಾಲದಲ್ಲಿ. ಆ ಸಮಯದಲ್ಲಿ ನನಗೆ ಕೃಷ್ಣ ಪರಿಚಯ ಆದರು. ಅವ್ರು ಹೆಂಗೆ ಪರಿಚಯ ಆದರು ಅಂತ ನನಗೆ ಅಷ್ಟು ನೆನಪೇ ಬರ್ತಾ ಇಲ್ಲ. ಬಟ್ ನಾನು ರೇಷ್ಮೆ ಕೃಷಿ ಬಗ್ಗೆ ಯಾಕೆ ಅಷ್ಟು ಒಂದು ಆಸಕ್ತಿನ ಬೆಳೆಸ್ಕೊಂಡೆ ಮತ್ತು ಎಮೋಷನಲಿ ಆ ಕೃಷಿಗೆ ಕನೆಕ್ಟ್ ಆದೆ ಅಂದರೆ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಒಂದು ಯೋಚನೆಯಲ್ಲಿದ್ದಂಥ ಯುವಕ ಆ ಕಾಲದಲ್ಲಿ. ಆ ಸಮಯದಲ್ಲಿ ಅದಕ್ಕೆ 100 ಕಾರಣ ಇತ್ತು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋಕ್ಕೆ. ಬಟ್ ಬದುಕಕ್ಕೆ ಏನೂ ಕಾರಣಗಳೇ ಇರಲಿಲ್ಲ. 2004ರಲ್ಲಿ ಎಕ್ಸಾಕ್ಟಾಗಿ SM ಕೃಷ್ಣ ಅವರು CM ಆಗಿದ್ದ ಕಾಲಘಟ್ಟದಲ್ಲಿ ಸಿಕ್ಕಾಪಟ್ಟೆ ಬರಗಾಲ ಬಂದ್ಬಿಡ್ತು. ನಮ್ಮ ಲೋಕಭವನಿ ನದಿಯೆಲ್ಲ ಬತ್ತೋಯಿತು. ಆ ಕಾಲದಲ್ಲಿ ಬೋರ್ವೆಲ್ ಇರಲಿಲ್ಲ. ನಮ್ಮದು 2 ಎಕರೆ ರೇಷ್ಮೆ ತೋಟ ಇತ್ತು, 2.5 ಎಕರೆ. ಅದು ಒಣಗೇ ಹೋಯ್ತು ಹೆಚ್ಚು ಕಮ್ಮಿ. ಒಂದು 4-5 ತಿಂಗಳು ನಾವು ಬೆಳೆನೇ ಮಾಡೋಕ್ಕಾಗಲಿಲ್ಲ. ಇನ್ನು ಜೀವನೋಪಾಯಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಅಕಾಲಿಕವಾಗಿ ಮಾರ್ಚಲ್ಲಿ ಒಂದು ಸಣ್ಣ ಮಳೆ. ಆ ಸಣ್ಣ ಮಳೆಗೆ ಅದು ಒಂದು 5-6 ತಿಂಗಳು ಎಲ್ಲ ಒಣಗಿದ್ದದ ಗಿಡ ಚಿಗುರು ಬಿಡ್ತು. ನನಗೆ ಅಲ್ಲೇನೋ ಒಂಥರ ಎಮೋಷನಲಿ ಕನೆಕ್ಟ್ ಆಗ್ಬಿಟ್ಟೆ. ಈಗ ಸತ್ತೋಗ್ಬಿಡುತ್ತೆ ಅಂತಿದ್ದ ಗಿಡ ಹೆಂಗೆ ಚಿಗುರು ಬಿಡ್ತಿದ್ದು. ಮತ್ತು ನನ್ನ ಕಾಪಾಡಿದ್ದೇನು ಅಂದರೆ, ನನಗೆ ಒಂದು ಸಣ್ಣ ವಯಸ್ಸಿಂದ ಪುಸ್ತಕ ಓದೋ ಅಭ್ಯಾಸಗಳಿತ್ತು. ಅದು ಹೆಂಗೋ ನನ್ನ ಎಲ್ಲೋ ನೈತಿಕವಾಗಿ ಒಂದು ಮಟ್ಟಕ್ಕೆ ಹಿಡಿದಿಟ್ಟಿತ್ತು. ಬಟ್ ನನಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗೋದೆ ಅವತ್ತು. ಪ್ರಜ್ಞೆ ಇಲ್ಲದೆ ಇರೋ ಗಿಡ, ಏನೂ ಗೊತ್ತಿಲ್ಲದೆ ಇರೋ ಗಿಡ, ಒಂದು ಸಣ್ಣ ಮಳೆಗೆ ಇದು ಚಿಗುರುತ್ತೆ ಅನ್ನೋದಾದರೆ, ಇಷ್ಟೆಲ್ಲ ಓದಿದ್ದೀನಿ, ಇಷ್ಟೆಲ್ಲ ನೋಡಿದ್ದೀನಿ, ಇಷ್ಟೆಲ್ಲ ಜಗತ್ತು ಸುತ್ತಿದ್ದೀನಿ, ನಾನು ಯಾಕೆ ಸಾಯಬೇಕು? ಅಲ್ಲಿ ನನ್ನ ಮೈಂಡ್ಸೆಟ್ನ ಡೈವರ್ಟ್ ಮಾಡ್ಕೊಂಡೆ. ಅದಾದ ನಂತರ ನನಗೆ ರೇಷ್ಮೆ ಬಗ್ಗೆ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಆಗ ನಮ್ಮ ತಂದೆ ಮಾಡ್ತಾಯಿದ್ರು. ನಮ್ಮೂರಲ್ಲಿ ಆವತ್ತಿನ ಕಾಲದಲ್ಲಿ 58 ಜನ ಬೆಳೆಗಾರರಿದ್ದರು. 2003-4ರಲ್ಲಿ ಒಂದು 58 ಜನ ಬೆಳೆಗಾರರಿದ್ದರು ನಮ್ಮೂರಲ್ಲಿ. ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಊರು ಸುತ್ತಮುತ್ತ ಏನು ನಮ್ಮ ರೇಷ್ಮೆ ಕೃಷಿ ಮಾಡ್ತಾಯಿದ್ರು. ಆಲ್ರೆಡಿ ಕೃಷ್ಣಣ್ಣ ಹೇಳ್ದಂಗೆ ಜೈಕಾ 2nd ಫೇಸ್ ನಡೀತಾ ಇತ್ತು. ಜೈಕಾ 1st ಫೇಸಲ್ಲಿ ಇವರೆಲ್ಲ ಇಡೀ ದೇಶಕ್ಕೆ ಮಾದರಿ ಏನು, ರೇಷ್ಮೆ ಹೆಂಗೆ ಅನ್ನೋದನ್ನ ತೋರಿಸಿದ್ರು. 2nd ಫೇಸಲ್ಲಿ ನಾವಿದ್ದು. ಆಲ್ರೆಡಿ ಇವ್ರು ಹೇಳ್ದಂಗೆ ತಾಂತ್ರಿಕತೆಗಳು ಒಳ್ಳೆ ಮಟ್ಟಕ್ಕೆ ನೀಟಾಗಿ ಎಲ್ಲ ಸೆಟ್ಲಾಗಿದ್ದು. ಅಂದರೆ ತಾಂತ್ರಿಕತೆಗಳು ಪ್ರೂವ್ ಆಗಿತ್ತು. ಅವತ್ತು ರೇಷ್ಮೆ ಕೃಷಿ ಜೂಜಾಗಿರಲಿಲ್ಲ. ವೈಜ್ಞಾನಿಕವಾಗಿ ಮಾಡಿದ್ರೆ 100% ಬೆಳೆ ಬೆಳೆಯುವಂಥ ಪರಿಸ್ಥಿತಿ ನಾನು ರೇಷ್ಮೆ ಕೃಷಿ ಬಂದ ಕಾಲಘಟ್ಟದಲ್ಲಿ ಆಲ್ರೆಡಿ ಇತ್ತು. ಆ ಸಮಯದಲ್ಲಿ ನನಗೆ ಆಮೇಲೆ ಎಷ್ಟೇ ಆದರೂ ನನಗೆ ಒಂದು ವೈಜ್ಞಾನಿಕ ಪ್ರವೃತ್ತಿ ಮನುಷ್ಯ, ನಾನು ಲಾಜಿಕಲ್ ಹ್ಯೂಮನ್ ಬೀಯಿಂಗು, ಪುಸ್ತಕ ಓದೋ ಅಭ್ಯಾಸಗಳೆಲ್ಲ ಇದ್ದದ್ರಿಂದ ನಾನು ಫಸ್ಟು ಈ ಪುಸ್ತಕಗಳು ಎಲ್ಲಿ ಸಿಗುತ್ತೆ ಕೃಷಿ ಬಗ್ಗೆ ಅಂತ ಅನ್ನೋದು ಯೋಚನೆ ಮಾಡಿದೆ. ಮತ್ತು ಇಲಾಖೆಯಲ್ಲಿ ಸಾಕಷ್ಟು ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ದರು. ಇಲಾಖೆಗೆ ಹೋಗಿ ಕೇಳಿದೆ ನಾನೇ ಫಸ್ಟು, ಈ ಟ್ರೈನಿಂಗ್ ಅಂತ ಏನಾದ್ರು ಕೊಡ್ತಾರೆ, ಇದಕ್ಕೆ ಪುಸ್ತಕಗಳಂತ ಏನಾದ್ರು ಇದೆಯಾ ಅಂತ.
ಕೆ ಆರ್ ಪೇಟೆ ಹತ್ರ ಚಿಕ್ಕನಹಳ್ಳಿ ಫಾರ್ಮ್ ಅಂತಿದೆ ಕಣಪ್ಪ, ಅಲ್ಲಿ ಟ್ರೈನಿಂಗ್ ಬೇಕಾದ್ರೆ ಸಿಗುತ್ತೆ. ನಾವು ಬಲವಂತ ಮಾಡ್ತೀವಿ, ರೈತರುಗಳೇ ಹೋಗಲ್ಲ. ನೀನೊಂದು 5-6 ಜನನ ಯಾರನ್ನಾರು ಜೊತೆ ಗೂಡಿಸಿದ್ರೆ ನಿಮ್ಮನ್ನು ಟ್ರೈನಿಂಗ್ ಕಳಿಸ್ತೀವಿ. ನಾನು ಎಲ್ರಿಗೂ ಬಲವಂತ ಮಾಡಿ ಎಲ್ಲ ಇದು ಮಾಡಿ ಅವರು ಒಂದು ಏನೋ ಕಷ್ಟಪಟ್ಟು ಒಂದು 7-8 ಜನ ಕೂರಿಸಿ ಒಂದು ಜೀಪಲ್ಲೆಲ್ಲ ತುಂಬಿ ನಮ್ಮನ್ನ ಚಿಕ್ಕನಹಳ್ಳಿ ಟ್ರೈನಿಂಗ್ ಸ್ಕೂಲಿಗೆ ಕಳಿಸಿದ್ರು. ಅಲ್ಲಿ ನನಗೆ ಅಣ್ಣಾಜಿರಾವ್ ಅಂತ ಅಲ್ಲಿ ಟೀಚರ್ ಆಗಿದ್ದರು ಆ ಟ್ರೈನಿಂಗ್ ಸ್ಕೂಲಲ್ಲಿ. ಅವರು ಸಿಕ್ಕಿದ್ರು. ನನ್ನ ಒಂದು ಆಸಕ್ತಿ, ಉತ್ಸಾಹ ಪ್ರತಿಯೊಂದನ್ನು ನೋಡಿ ಅವರಲ್ಲೇ ರೆಸಿಡೆನ್ಷಿಯಲಿ ಅಲ್ಲೇ ಇರ್ತಾಯಿದ್ರು. ಅವರು ಮೈಸೂರಲ್ಲಿ ಮನೆ ಇದ್ರು. ಅವರು ಜನರಲಿ ವೀಕ್ಲಿ 1 ಸಲ 2 ಸಲ ಏನೋ ಮನೆಗೆ ಹೋಗ್ತಿದ್ರು ಅಂತ ಕಾಣಿಸುತ್ತೆ. ರಾತ್ರಿ 10 ಗಂಟೆ 11 ಗಂಟೆ 11:30ವರೆಗೂ ಮಾತಾಡ್ತಾ ಇದ್ವಿ. ಆಗ ಅವ್ರು ಹೇಳಿದ್ದು, ನಿನಗೆ ನಮ್ಮ ಪಾಲಳ್ಳಿ ಕೃಷ್ಣಗೌಡರು ಅಂತಿದ್ದಾರೆ, ಅವರು ಜೈಕಾ ಫಸ್ಟ್ ಫೇಸಲ್ಲಿ ತುಂಬ ಅದ್ಭುತವಾದ ಸಾಧನೆ ಮಾಡಿದ್ದಾರೆ, ನೀನು ಅವ್ರ ಹತ್ರ ಹೋಗಿ ಮಾತಾಡು, ಪರಿಚಯ ಮಾಡ್ಕೊ ಅಂತ ಹೇಳಿದ್ರು. ಆಗ ನಾನು ಪಾಲಳ್ಳಿಗೆ ಕೃಷ್ಣಗೌಡರು ಹುಡ್ಕೊಂಡು ಹೋದೆ. ತುಂಬ ಅದ್ಭುತವಾದ ಮಾದರಿ ಕೃಷಿಕ. ಅವ್ರು ನೋಡಿ 1000 ಜನ ರೇಷ್ಮೆ ಕೃಷಿ ಕಲ್ತಿದ್ದಾರೆ. ಅವ್ರು ಹೇಳ್ದಂಗೆ ರಾಜ್ಯದ ಮೂಲೆ ಮೂಲೆಯಿಂದ ಅವ್ರ ಹತ್ರ ಬಸ್ಗಳು ಇಂಡಿನ ಲೆಕ್ಕಲ್ಲಿ ಬರೋರು. ಅಲ್ಲಿ ಅವ್ರ ಜೊತೆ ನಾನು ಎಮೋಷನಲಿ ಕನೆಕ್ಟ್ ಆದೆ. ಅದರಿಂದ ನನಗೆ ಸಾಕಷ್ಟು ಉಪಯೋಗ ಆಯಿತು. ನಾನು ಯಾರನ್ನಾರು ಇವತ್ತು ನನ್ನ ರೇಷ್ಮೆ ಕೃಷಿ ಬದುಕಲ್ಲಿ, ನನ್ನ ಜೀವನದಲ್ಲಿ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಗೆ ಮೆಂಟರ್ಸ್ ಅಂತ ನೆನೆಯೋದಾದರೆ ನಾನು ನಮ್ಮ ಪಾಲಳ್ಳಿ ಕೃಷ್ಣಗೌಡರ ಹೆಸರು ಹೇಳ್ತೀನಿ. ಎರಡನೇದು ನಮ್ಮ ನೊಣವಿನಕೆರೆ ವೀರಭದ್ರ ಸ್ವಾಮಿಯವ್ರ ಹೆಸರು ಹೇಳ್ತೀನಿ. ಮಡತ್ಪಾಳ್ಯ ಅಂತಿದೆ, ಅಲ್ಲಿ ವೀರಭದ್ರ ಸ್ವಾಮಿ ಅಂತಿದ್ದಾರೆ, ಅವರು ನನ್ನ ಗುರುಗಳು ಅಂತ ಹೆಸರು ಹೇಳ್ತೀನಿ. ಅಣ್ಣಾಜಿರಾವ್ ಸಾರು ನನಗೆ ನನ್ನ ಗುರುಗಳು. ಅವರು ನನ್ನ ಬದುಕನ್ನು ಬದಲಾಯಿಸ್ಬಿಟ್ರು. ಒಬ್ಬ ಟೀಚರ್ ಮನಸ್ಸು ಮಾಡಿದ್ರೆ ಯಾರನ್ನು ಬೇಕಾದ್ರೂ ಬದಲಾಯಿಸ್ಬೋದು ಅಂತ ನಾನು ಈಗಲೂ ಬಲವಾಗಿ ಆಳವಾಗಿ ನಂಬಿದ್ದೀನಿ. ನನಗೆ ಫಂಡಮೆಂಟಲ್ಸ್ ಅರ್ಥ ಆಗಿದೆ. ನಮ್ಮ ಅಣ್ಣಾಜಿರಾವ್ ಸಾಹೇಬ್ರ ಜೊತೆ ನಾನು ಒಡನಾಟ ಮಾಡಿದಾಗ ಮಾಡಿದಾಗ ಕೊನೆಗೆ ಅವ್ರೇನು ಹೇಳಿದ್ರು ಅಂದರೆ, ನೀನು ಕೃಷ್ಣಗೌಡರ ಜೊತೆ ಸಂಪರ್ಕದಲ್ಲಿರೋ, ಅವರು ತುಂಬ ಇನ್ಸ್ಟಿಟ್ಯೂಟ್ ಜೊತೆ ಸಂಪರ್ಕದಲ್ಲಿರ್ತಾರೆ, CSRT ಇನ್ಸ್ಟಿಟ್ಯೂಟಲ್ಲಿ ಸಂಪರ್ಕದಲ್ಲಿರ್ತಾರೆ, ವಿಜ್ಞಾನಿಗಳ ಜೊತೆಲ್ಲ ಸಂಪರ್ಕದಲ್ಲಿ ಇರ್ತಾರೆ. ಅಲ್ಲಿ ಥಿಯರಿಟಿಕಲಿ ಸಿಗುತ್ತೆ, ಇಲ್ಲಿ ಪ್ರಾಕ್ಟಿಕಲಿ ನಿನಗೆ ಉಪಯೋಗ ಆಗುತ್ತೆ, ಅದನ್ನು ಮಾಡು. ಆಮೇಲೆ ನನಗೆ ಒಂದು ಏನಾದರೂ ಒಕ್ಕಿದ್ರೆ ಅದನ್ನು ಆಳವಾಗಿ ತುಂಬ ಡೀಪಾಗಿ ಹೋಗುವಂಥದ್ದು. ಮತ್ತು ಸೆರಿಕಲ್ಚರು ನನಗೆ ಯಾಕಷ್ಟು ಎಮೋಷನಲಿ ಕನೆಕ್ಟ್ ಆಯಿತು ಅಂದರೆ, ಸಾಯಬೇಕು ಅಂತ ಇದ್ದದ್ದು ಮನುಷ್ಯನಿಗೆ ಏನೋ ಮಾಡಲಿಕ್ಕೆ ಒಂದು ಕಾರಣ ಸಿಗ್ತಲ್ಲ ಸೆರಿಕಲ್ಚರು. ಈ ಸೆರಿಕಲ್ಚರ್ ನನ್ನನ್ನು 15 ದೇಶ ಎಲ್ಲ ನೋಡೋಷ್ಟು ಶಕ್ತಿ ಕೊಡುತ್ತೆ, ಬಂಗಾರದಂಥ ಬದುಕು ಕಟ್ಕೊಳ್ಳುವಂಥ ಶಕ್ತಿ ಕೊಡುತ್ತೆ. ಇದು ರಾಜ್ಯದಲ್ಲಿ ನವೀನ್ ಸಂಗಾಪುರ ಅಂದರೆ ಒಬ್ಬ ಅವನೇ ಅಂತ ಜನ ತಿಳ್ಕೊಳ್ಳುವಷ್ಟು ಶಕ್ತಿ ಕೊಡುತ್ತೆ ಅಂತ ದೇವರೇ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಅದಕ್ಕೆ ಏನು ಕೊಟ್ಟೆ, ಅದರ 100 ಪಟ್ಟು 1000 ಪಟ್ಟು ನನಗೆ ರೇಷ್ಮೆ ಕೃಷಿ ಕೊಟ್ಟಿದೆ ಬದುಕಲ್ಲಿ. ಆ ನಂತರದಲ್ಲಿ ಏನು ವೈಜ್ಞಾನಿಕವಾಗಿ ರೇಷ್ಮೆ ಕೃಷಿ ಮಾಡಬೇಕು ಅನ್ನೋಂಥ ಇದರಲ್ಲಿ ನಾನು CSRTಗೆ ಹೋದೆ. ಅಲ್ಲಿ ವಿಜ್ಞಾನಿಗಳ ಜೊತೆ ಸಮಾಲೋಚನೆ ನಡೆಸಿದೆ. ನನಗೆ ಮೊದಲಿಂದನೂ ಶಾಸ್ತ್ರಬದ್ಧವಾಗಿ ತರ್ಕಬದ್ಧವಾಗಿ ಓದೋ ಒಂದು ಅಭ್ಯಾಸ ಇತ್ತು. ಅದು ನನಗೆ ಉಪಯೋಗ ಆಯಿತು. ನಾನು ಏನಾದರೂ ಒಂದು ವಿಚಾರನ ತಲೆಗೆ ಹಾಕೊಂಡ್ರೆ ಅದನ್ನು 360 ಡಿಗ್ರಿಲೂ ನೋಡೋಂಥ ಹ್ಯಾಬಿಟ್ ಇದೆ ನನಗೆ. ಅದಾದ ನಂತರ ನಂಜಪ್ಪ ರೆಡ್ಡಿ ಅಂತ ಒಬ್ಬರು ಮಹಾನ್ ಕೃಷಿಕರು. ಅವರು 10 ಗುಂಟೆ ತೋಟದಿಂದ ಆ ಕಾಲಘಟ್ಟದಲ್ಲಿ 18 ಎಕರೆ ತೋಟ ಮಾಡಿದರು. ಅವರೊಂದು ಮಾತು ಹೇಳಿದರು. ಅವ್ರ ಹತ್ರ ಒಂದು ಮಾರುತಿ ಒಮಿನಿ ಕಾರ್ ಇತ್ತು. ನಾನು ಬಸ್ಸಲ್ಲಿ ಹೋಗಿದ್ದೆ. ಆ ಕಾಲದಲ್ಲಿ ಅದೇನೋ ಮಾರುತಿ ಒಮಿನಿ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಪ್ಯಾಷನೇಟ್. ಅದು ಏನದೊಂದು ಎಷ್ಟು ಚೆನ್ನಾಗಿದೆ ಆ ಕಾರು ಅನ್ನೋ ಭಾವನೆ ಬರೋದು. ಆ ಥರದೊಂದು ಕಾಲಘಟ್ಟದಲ್ಲಿ ಮಾಡಿ ಮನೆ, ಒಂದು 2 ಫ್ಲೋರ್ದು ಮನೆ, ತಾರಸಿ ಮನೆ. ಅವ್ರು ಹೇಳಿದ್ರು, ನೋಡೋ ಮರಿ, ಈ 10 ಗುಂಟೆನ ರೇಷ್ಮೆ ಮಾಡೋದ್ನಲ್ಲ, ಈ ಕಾರು ಈ ಮನೆ ಎಲ್ಲ ರೇಷ್ಮೆನೇ ಕೊಟ್ಟಿರೋದು ಮರಿ. ಅದು ಆ ವಯಸ್ಸಲ್ಲಿ ಆ ಹಸುವಲ್ಲಿ ಅದೆಲ್ಲ ಒಂಥರ ಅದ್ಭುತವಾಗಿ ನಮಗೆ ಕೇಳಿಸೋದು. ಆನಂತರ ಅದೇನೋ ದೇವ್ರ ದಯೆಯಿಂದ, ತಂದೆ ತಾಯಿಗಳ ದಯೆಯಿಂದ, ಈ ಥರ ಗುರು ಹಿರಿಯರ ದಯೆಯಿಂದ ನಾನು ಹಿಂತಿರುಗಿ ನೋಡುವಂಥ ಪರಿಸ್ಥಿತಿ ಬರಲೇ ಇಲ್ಲ. ನನ್ನ ಜೀವನದ ಎಲ್ಲ ಕಷ್ಟ ನಷ್ಟ ಸೋಲುಗಳು ಪ್ರತಿಯೊಂದಕ್ಕೂ ಕಾರಣನ ರೇಷ್ಮೆಲಿ ಹುಡ್ಕಲಿಕ್ಕೆ ಶುರು ಮಾಡಿದೆ. ಅದು ನನಗೆ ತುಂಬ ಬೇಗನೆ ರಿಸಲ್ಟ್ಸ್ ಕೊಡ್ತು. 2004ರಲ್ಲಿ ನಾನು ರೇಷ್ಮೆನ ನನ್ನ ಕುಟುಂಬದಲ್ಲಿ ನಾನು ಇಂಟ್ರೆಸ್ಟಿಂದ ಶುರು ಮಾಡಿದ್ದು. ನಮ್ಮ ತಂದೆ ಪಾಪ 93, 94, 95ರಿಂದನೂ ಮಾಡ್ತಾಯಿದ್ರು. ಅವ್ರ ಮಟ್ಟಿಗೆ ಅವ್ರು ಚೆನ್ನಾಗೇ ಮಾಡ್ತಿದ್ರು. ಬಟ್ ಕಾರಣಾಂತರಗಳಿಂದ, 10 ಕಾರಣಗಳಿಂದ ಜೀವನೋಪಾಯಕ್ಕಾಗುವಷ್ಟು ನಮಗೆ ದುಡ್ಡು ಬರ್ತಿತ್ತೆ ಹೊರತು ನಮ್ಮ ನೆಮ್ಮದಿಯಾಗಿರೋಷ್ಟು ದುಡ್ಡು ಬರ್ತಿರಲಿಲ್ಲ. 2004 ಆದಮೇಲೆ 2008ರಲ್ಲಿ ರೇಷ್ಮೆ ಬೆಳೆಗಾರರಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಎಸ್ಟಾಬ್ಲಿಷ್ ಆದೋ. ಆ ಸಮಯದಲ್ಲಿ ನನಗೆ ಆಗಲೂ ಅಷ್ಟೇ ಈಗಲೂ ಅಷ್ಟೇ ಒಂದು ಹುಚ್ಚಿದೆ, ಸಿಕ್ಕಾಬಟ್ಟೆ ಪ್ರವಾಸ ಮಾಡೋದು, ನೋಡೋದು. ಸೀಯಿಂಗ್ ಇಸ್ ಬಿಲೀವಿಂಗ್. ಅವ್ನು ಏನಾರು ಹಿಂಗೆ ಮಾಡ್ತಾನೆ ನೋಡೋಣ. ಈಗಲೂ ನಮ್ಮ ಅಪ್ಪ ಬೈತಾ ಇರ್ತಾರೆ, ನೀನು ಯಾವಾಗಲೂ ನೋಡ್ತಾ ಇರ್ತೀಯ ಅಂತ. ಬಟ್ ಆ ನೋಡೋದೇ ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ಬೆಳೆಸಿದೆ ಅಂತ ನಾನು ನಂಬಿದ್ದೀನಿ. ಅದು ಯಾವ ಥರ ಆಗೋಯ್ತು ಅಂದರೆ, ಅದನ್ನು ಒಂಥರ ಗೀಳು ಮಾಡ್ಕೊಂಬಿಟ್ಟೆ. ನಮ್ಮ ಅಪ್ಪ ನನಗೆ ಒಂದು ಬೆಳೆ ಆದರೆ 500 ರೂಪಾಯಿ ನನಗೆ ಸಂಭಾವನೆ ಕೊಡ್ತಿದ್ದು. ಒಂದು ಕ್ರಾಪ್ ಆದರೆ 500 ರೂಪಾಯಿ ಸ್ವಲ್ಪ ದೊಡ್ಡ ದುಡ್ಡೆ ಆಗ 2004-5ರಲ್ಲಿ. ಅಂದರೆ ಒಂದು 2-3 ಕಡೆ ಓಡಾಡ್ಬೋಂಥಷ್ಟು ದುಡ್ಡು. ಆ ಸಮಯದಲ್ಲಿ ಯಾರು ರೇಷ್ಮೆ ಮಾಡ್ತಾರೆ, ಕೋಲಾರಕ್ಕೆ ಹೋಗೋದು, ಆನೇಕಲ್ಗೆ ಹೋಗೋದು, ಈ ಥರ ಎಲ್ಲ ಕಡೆ ಓಡಾಡೋದು, ನೋಡೋದು, ಇದು ಮಾಡೋದು. ಬಟ್ ಯಾವಾಗ ಏನೋ ಗೊತ್ತಿಲ್ಲ, ನನಗೆ ಒಂದು ಮೈಂಡ್ಸೆಟ್ ಇತ್ತು. ಏನು ಮೈಂಡ್ಸೆಟ್ ಅಂದರೆ, ನಾನು ಸರಿ ಇದ್ದೀನಿ, ಜನಗಳು ಸರಿ ಇಲ್ಲ. ಯಾಕೆ ಆ ಮೈಂಡ್ಸೆಟ್ ಬಂದಿತ್ತಂದರೆ,
ರೇಷ್ಮೆ ಕೃಷಿ ಒಂದು ವೈಜ್ಞಾನಿಕ ವಿಧಿವಿಧಾನನ ಬಯಸುವಂಥ ಒಂದು ನಿಖರವಾದ ಶಿಸ್ತನ್ನು ಬೇಡುವಂಥ ಒಂದು ಕೃಷಿ. ನನ್ನ ಸುತ್ತಮುತ್ತ ಆ ಥರ ಜನಗಳೇ ತುಂಬ ಕಮ್ಮಿ ಇದ್ದರು. ನನಗೆ ರೇಷ್ಮೆ ಇಲಾಖೆಯಿಂದ ನೀವು ಚಾಕಿ ಸೆಂಟ್ರ್ ಪ್ರಾರಂಭ ಮಾಡಿ ಅಂತ ಒಂದು ಆಫರ್ ಬಂತು. ಈಗ ರೇಷ್ಮೆ ಕೃಷಿ, ರೇಷ್ಮೆ ಹುಳು ಜೀವಿತಾವಧಿ 24ರಿಂದ 26 ದಿವಸ ಆ ಜೀವಿತಾವಧಿ. ಅದರಲ್ಲಿ ಚಾಕಿ ಸೆಂಟ್ರು ನಾವು ಪಾಲನೆ ಮಾಡೋದು 7ರಿಂದ 8 ದಿವಸ. ಉಳಿದಿದ್ದು ರೈತ ಮಾಡಬೇಕು. ಒಂದು ಬೆಳೆ ಹಾಳಾಗೋಕ್ಕೆ 100 ಕಾರಣ ಇದೆ. ಒಂದು ಕಾರಣ ಸಾಕು ಒಂದು ಬೆಳೆ ಹಾಳಾಗಲಿಕ್ಕೆ. ನಾನೇ ನೋಡ್ತಿದ್ನಲ್ಲ, ನನ್ನ ಸಹೋದ್ಯೋಗಿಗಳು, ಸಹಪಾಠಿಗಳು ಎಲ್ಲ ಸುತ್ತಮುತ್ತಲವರು, ಅದರಲ್ಲಿ ತುಂಬ ಜನ ಅಷ್ಟು ವೈಜ್ಞಾನಿಕವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿರಲಿಲ್ಲ. ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಇವ್ರು ಗ್ಯಾರಂಟಿ ಫೇಲ್ ಆದರೆ ನನಗೇ ಬೈತಾರೆ, ನೀನು ಸರಿಯಾಗಿ ಚಾಕಿ ಕೊಟ್ಟಿಲ್ಲ ಅಂತ. ಇದು ಏನಕ್ಕೆ ಬೇಕು ನನಗೆ ಅನ್ನೋದು ಮೈಂಡ್ಸೆಟ್ಟಲ್ಲಿತ್ತು. ನಮ್ಮ ಶಂಕಳ್ಳಿ ಕುಮಾರು ಫಸ್ಟ್ ಪ್ರಾರಂಭ ಮಾಡಿದ್ರು ನಮ್ಮ ಪಾಂಡವಪುರ ತಾಲೂಕಲ್ಲಿ. ಅವನಿಗೂ ಇಲಾಖೆಯವ್ರ ಬಲಿಪಶು, ಅವನು ಬಲವಂತ ಮಾಡಿ ಎಳ್ಕೊಂಡು ಹೋಗಿ ಚಾಕಿ ಸೆಂಟರ್ ಮಾಡಿಸಿದ್ದ. ಅವನಿಗೆ ಒಂದು 2 ವರ್ಷ ಆದಮೇಲೆ ಹೆಂಗ ನೀನು ಚಾಕಿ ಸೆಂಟರ್ ಅಂತ ಕೇಳಿದೆ, ಯಾರಿಗೆ ಬೇಕಾಗಿದ್ದು ಇದೇ ಹೇಳ್ತಾ ಇದ್ದ ಅವನು. ಬಟ್ ಏನೋ ಒಂದು ಸಲ ನನಗೇನು ಅನ್ನಿಸ್ತು ಅಂದರೆ, ಅವಶ್ಯಕತೆ ಇರೋದು ನನಗೆ, ಜನಕ್ಕಲ್ಲ. ಒಂದು ವ್ಯವಸಾಯನ ಸ್ವಲ್ಪ ಉದ್ಯಮವಾಗಿ ಪರಿವರ್ತಿಸಬೇಕು ಅಂದರೆ ಏನಾದರೂ ಖಂಡಿತ ಮಾಡಲೇಬೇಕು ಅಂತ ನನಗೆ ನಿಧಾನಕ್ಕೆ ಅನ್ನಿಸ್ತು. ನನ್ನ ನೆಗೆಟಿವ್ ಮೈಂಡ್ಸೆಟ್ಟೇ ನನ್ನ ಇಷ್ಟು ದಿನ ಬೆಳೆಯಕ್ಕೆ ಬಿಟ್ಟಿರಲ್ಲ ಅನ್ನೋ ಭಾವನೆ ಬಂತು. ಆದರೆ ಅಲ್ಲೊಂದು ಗ್ಲಿಚ್ ಇದೆ. ನಾನು ಕೃಷ್ಣಣ್ಣನ ಹತ್ರ ಚಾಕಿ ಸೆಂಟರ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಚಾಕಿ ಸೆಂಟರ್ ಮಾಡ್ತಾಯಿದ್ರು, ಸ್ಟಾಪ್ ಮಾಡಿದರು. ಅವ್ರು ಏನು ಹೇಳಿದ್ರು ಅಂದರೆ, ಇದು ಹುಳ ಹೆಂಗೈತೆ ನೋಡಿ, ಎಷ್ಟು ಅದ್ಭುತವಾಗಿದೆ, ಈ ರೈತರು ಕೊಟ್ಟರೆ 20 ಕಾರಣ ಹೇಳ್ತಾರೆ. ಅವ್ರು ಹೇಳ್ತಿದ್ದು ಸತ್ಯನೇ. ನೀವೇನಾದರೂ ಆಗಲಿ ಅದು ಚಾಕಿ ಸರಿ ಇಲ್ಲ, ಒಂದೇ ಮಾತು. ಆಮೇಲೆ ಕೃಷ್ಣಣ್ಣ ಸಖತ್ ನಿಷ್ಠುರವಾದಿ. ಅವರು ಸಿಕ್ಕಾಬಿಟ್ಟೆ ಎಥಿಕಲ್ ಲೀಗಲ್ ಮನುಷ್ಯ. ನಂದು ತಪ್ಪಿಲ್ಲ ಅಂದರೆ ಅವ್ರು ತಪ್ಪಿಲ್ಲ ಅಂತ ಒಪ್ಕೊಳ್ಳಲ್ಲ ಅವರು. ಬಟ್ ಅವತ್ತೇನಂದರೆ, ಈಗ ವ್ಯಾಪಾರ ಅಂದಮೇಲೆ ತಪ್ಪು ಒಪ್ಪು ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಬರುತ್ತಲ್ಲ. ಆಯಿತು ಪರವಾಗಿಲ್ಲ, ನಾವು ನೆಕ್ಸ್ಟ್ ಚೆನ್ನಾಗಿ ಕೊಡ್ತೀವಿ ನಿಮಗೆ, ಇದೆಲ್ಲ ಹೇಳ್ಬೇಕಾಗುತ್ತಲ್ವಾ. ಅವರು ಸಿಕ್ಕಾಬಿಟ್ಟೆ ಸ್ಪಿರಿಚುವಲ್ ಪರ್ಸನ್ನು, ರಾಮಕೃಷ್ಣ ಆಶ್ರಮ ಡಿವೋಟಿ. ಅವ್ರು ಸುಳ್ಳು ಹೇಳೋದು ಅಥವಾ ಬೇರೆಯವ್ರನ್ನ ಮೆಚ್ಚೋದು ಅಥವಾ ಅಡ್ಜಸ್ಟ್ ಮಾಡೋದು ಅವ್ರಿಗೆ ಆ ಮೈಂಡ್ಸೆಟ್ಟಲ್ಲೇ ಬಂದಿಲ್ಲ. ಅವ್ರ ಮೈಂಡ್ಸೆಟ್ಟಲ್ಲೇ ಬಂದಿಲ್ಲ. ಎರಡನೇದು, ನಾನು ಇವತ್ತೂ ನನ್ನ ಕುಟುಂಬದಲ್ಲಿ ನನ್ನ ತಂದೆ ತಾಯಿ ಜೊತೆ, ನನ್ನ ಬ್ರದರ್ಸ್ ಜೊತೆ ನಾನು ಒಂದು ವಿಶ್ವಾಸನ ಇವತ್ತು ಉಳಿಸ್ಕೊಂಡು ಬಂದಿದ್ದೀನಿ ಅಂದರೆ ಅವ್ರು ಹಾಕಿಕೊಟ್ಟೊಂದು ಮಾರ್ಗದರ್ಶನ. ಅವ್ರು ನನಗೊಂದು ಮಾತು ಹೇಳಿದರು, ತಂದಿರ ಜೊತೆ ಕಾಂಪಿಟೇಷನ್ ಮಾಡ್ತೀಯನೋ ನೀನು, ಎಂಜಲು ಮಾಡಿಬಿಟ್ಟು ಇರೋ ಹಾಲು ಕುಡಿತಾರೋ ಹುಡುಗರವರು, ಅವ್ರ ಜೊತೆ ಏನು ಕಾಂಪಿಟೇಷನ್ ಮಾಡ್ತೀಯ ಅಂತ ಒಂದು ಮಾತು ಹೇಳಿದ್ರು. ಅದು ಇವಾಗಲೂ ಮನಸ್ಸು ನಿಂತುಬಿಟ್ಟಿದೆ. ನಮ್ಮ ತಂದೆಗೂ ಒಂದು ಮಾತು ಹೇಳಿದರು, ನನಗೂ ಒಂದು ಮಾತು ಹೇಳಿದರು. ಅದು ಅಲ್ಲ, ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ರೇಷ್ಮೆ ಕೃಷಿನ ಎಮೋಷನಲಿ ಕನೆಕ್ಟ್ ಆದದ್ದು, ಕುಟುಂಬದಲ್ಲಿದ್ದ ಅಂಥ ಕಲಹಗಳನ್ನ ಈ ಥರ ಸೆಟ್ ಆಗಿದ್ದು, ಇದೆಲ್ಲ ಇಡೀ ನಮ್ಮ ಕುಟುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯೋಕ್ಕೆ ಒಂದು ಬುನಾದಿ ಆಯಿತು. ನೀವು ಯಾವುದೇ ವ್ಯವಹಾರ ಇರ್ಬೋದು, ಏನೇ ಇರ್ಬೋದು, ಮನೆಯಲ್ಲಿ ಅಥವಾ ಯಾರಾದರೂ ನಿಮ್ಮ ಕೌಟುಂಬಿಕವಾಗಿ ನೀವು ತಳಪಾಯ ಸರಿ ಇಲ್ಲ ಅಂದರೆ ಯಾವ ಮನುಷ್ಯನೂ ದೊಡ್ಡ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಬಲವಾಗಿ ನಂಬಿದ್ದೀನಿ. ಇದು ನನಗೆ ತುಂಬ ಆ್ಯಕ್ಚುಲಿ ವಿಪರೀತ ಜಗಳಾಡ್ತಾ ಇದ್ದೋ ನಾನು ನಮ್ಮಪ್ಪ. ಯಾಕೆ ಅಂತ ಇಬ್ರಿಗೂ ಗೊತ್ತಿಲ್ಲ. ನೀನು ಸರಿ ಇಲ್ಲ, ಯಾವ ಸರಿ ಅಂತ ನಮ್ಮಿಬ್ರಿಗೂ ಗೊತ್ತಿರಲಿಲ್ಲ. ಯಾವಾಗ ಒಂದು ದಾರಿ ಕಾಣಿಸ್ತು, ರೇಷ್ಮೆಲಿ ಜೀವನನ ಮುಂದಕ್ಕೆ ತಗೊಂಡು ಹೋಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಮತ್ತು ಯಾವಾಗ ಈ ಥರ ಹಿರಿಯರು ಮಾರ್ಗದರ್ಶನ ಮಾಡಿ ಕೌಟುಂಬಿಕವಾಗಿ ಸ್ವಲ್ಪ ಸಮತೋಲನ ಬಂತೋ, ಅವತ್ತು ಯಶಸ್ಸಿನ ಹಾದಿ ತೆರೀತು. ಅದು ಎಷ್ಟು ಬೇಗ ತೆರೀತು ಅಂದರೆ, ನಾನು ಜೀವನನ ವ್ಯಾವಹಾರಿಕವಾಗಿ ಪ್ರಾರಂಭ ಮಾಡಿದ್ದು ತುಂಬ ಲೇಟು, ನನ್ನ 28ನೇ ವಯಸ್ಸಲ್ಲಿ ಸರ್. ಆದರೆ ದೇವರು ಆಮೇಲೆ ಅದನ್ನು ಲಿಫ್ಟಲ್ಲಿ ಎತ್ಕೊಂಡು ಹೋಗ್ಬಿಟ್ಟ ಮೇಲಕ್ಕೆ. ಅಷ್ಟು ಸ್ಪೀಡಾಗಿ ಹೊಟ್ಟೋದ್ವಿ ಮೇಲಕ್ಕೆ. ನಾವು ಪ್ರಾರಂಭದಲ್ಲಿ ನಮಗೆ ಪ್ರಾಕ್ಟಿಕಲ್ ಚಾಕಿ ಮಾಡೋದು ಗೊತ್ತಿಲ್ಲ, ಲೇಬರ್ಗಳು ಸರಿಯಾಗಿ ಬರ್ತಾ ಇರಲಿಲ್ಲ. ಒಂದು ಸಲ ಬಂದಿದ್ರು 6 ಗಂಟೆಲಿ ಸೊಪ್ಪು ಕುಯ್ತಾ ಕೂತಿದ್ದೆ. ಕೃಷ್ಣನೇ ಬಂದು ಸೊಪ್ಪೆಲ್ಲ ಕತ್ತರಿಸಿ, ಹಂಗೆಲ್ಲ ಆದ್ರೆ ಆಗಲ್ಲ ಕಣ, ನೀನು ಸ್ವಲ್ಪ ಲೇಬರ್ಗಳೆಲ್ಲ ಇದು ಮಾಡಬೇಕು ಅಂತೆಲ್ಲ ಹೇಳಿ, ಹಿಂಗೆ ಅದೊಂದು ದಿನಗಳು. ಆ ನಂತರದಲ್ಲಿ ನಾನು ಅದನ್ನು ತುಂಬ ಎಮೋಷನಲಿ ಕನೆಕ್ಟ್ ಆದೆ. ನನ್ನ ಚಾಕಿ ಸೆಂಟ್ರ್ ತುಂಬ ಉನ್ನತ ಸ್ಥಿತಿಗೆ ಹೋಯಿತು. ಎಲ್ಲದಕ್ಕೂ ಒಂದು ಸೈಕಲ್ ಇರುತ್ತೆ, ಏಳು ಬೀಳು ಅನ್ನೋದು ಮನುಷ್ಯನಿಗೆ ಇದ್ದೇ ಇರುತ್ತೆ. ಆದರೆ ಇವತ್ತು ನಾನು ರೇಷ್ಮೆ ಯಾಕೆ ಗ್ರಾಮೀಣ ಭಾರತದ ಸ್ವಾವಲಂಬನೆಗೆ ಅತಿ ಉಪಯೋಗಕಾರ, ಅನಿವಾರ್ಯ ಅಂತ ನಾನು ಹೇಳ್ತೀನಿ ಅಂದರೆ, 150 ಕೋಟಿ ಇರೋ ಈ ದೇಶದಲ್ಲಿ ಕನಿಷ್ಠ 70-75 ಕೋಟಿ ಜನ ವ್ಯವಸಾಯನೇ ಮಾಡಬೇಕು ಅಥವಾ ವ್ಯವಸಾಯಾಧಾರಿತ ಕಸುಬುಗಳನ್ನೇ ಮಾಡಬೇಕು. ನಾವು ಬಯಸಿದ್ರು ಬೇರೆ ಮಾಡೋಕ್ಕಾಗಲ್ಲ ಅನ್ನೋದು ಸತ್ಯ, ನಂಬರ್ 1. ನಂಬರ್ 2, ನಮ್ಮ ಗ್ರಾಮೀಣ ಭಾಗದ ಮಕ್ಕಳನ್ನ ನಾನು ಗಮನಿಸ್ತಾ ಇದ್ದೀನಲ್ಲ, ನಾನು ವಿದ್ಯಾವಂತ ಅಲ್ಲ, ನಾನು 10ನೇ ಕ್ಲಾಸ್ ಇದ್ದಿರೋ ಹಳ್ಳಿ ಗಮಾರ. ಇವತ್ತಿನ ಮಕ್ಕಳು ಡಿಗ್ರಿ ಮಾಡಿರೋರಿಗೂ ತಲೆ ಒಳಗೆ ಏನೂ ಇಲ್ಲ, ಒಂದು. ಎರಡನೇದು, ಇದ್ದದ್ರಲ್ಲಿ ಹೆಣ್ಮಕ್ಳು ಉತ್ತಮ ಚೆನ್ನಾಗಿ ಓದ್ತಾರೆ, ಗಂಡು ಮಕ್ಕಳು ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಲ್ಲೂ ಉಪಯೋಗ ಇಲ್ಲ, ಮಾಡ್ಕೋತಾ ಇಲ್ಲ. ಅವ್ರು ಯಾವ ಥರ ಪ್ರಾಡಕ್ಟ್ಸ್ ಆಗಿ ಬದಲಾಯ್ತವ್ರೆ ಅಂದರೆ, ಅವ್ರಿಗೆ ಬೇರೆ ಕಡೆ ಕೆಲಸ ಸಿಕ್ಕಿ ಅದನ್ನು ಎಲಿಜಿಬಿಲಿಟಿನೂ ಅವ್ರಿಗಿಲ್ಲ, ಮನೇಲಿ ಬಂದು ವ್ಯವಸಾಯ ಮಾಡೋ ಯೋಗ್ಯತೆಯೂ ಇಲ್ಲ. ಇದೊಂದು ದುಸ್ಥಿತಿ, ದುರಂತ. ಇದನ್ನು ನಾನು ನಮ್ಮ ಊರಲ್ಲ, ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ. ನನಗೆ ರಾಜ್ಯದಾದ್ಯಂತ, ತಮಿಳ್ನಾಡಲ್ಲಿ, ಆಂಧ್ರ ಪ್ರದೇಶಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಫ್ರೆಂಡ್ಸ್ ಅವರೇ.
ಎಲ್ಲರ ಚೆಕ್ ಸೆಂಟರ್ಗೆ ಹೋಗ್ತಾ ಇರ್ತೀನಿ. ನನ್ನ ಕರೀತಾರೆ ಮೆಂಟ್ರಿಂಗ್ ಅಂತ ಕರೀತಾರೆ, ಒಂದಷ್ಟು ಸಲಹೆಗೆ ಅಂತ ಕರೀತಾರೆ. ನಾನು ಎಲ್ಲ ಕಡೆನೂ ನೋಡ್ತಾ ಇದ್ದೀನಿ. ಜೊತೆಗೆ ತುಂಬ IT ಪ್ರೊಫೈಲಲ್ಲೂ ನನಗೆ ತುಂಬ ದೊಡ್ಡ ಸ್ನೇಹಿತರವ್ರೆ. ಇವತ್ತು ನಿಮ್ಮೆಲ್ರಿಗೂ ಗಮನಕ್ಕೆ ಬರ್ತಾ ಇದೆ, ಈ ಭಾರತ ಇಡೀ ಜಗತ್ತು ಹೆಂಗೆ ನಿರುದ್ಯೋಗದಲ್ಲಿ ತಾಂಡವವಾಡ್ತದೆ ಅಂದರೆ ನೀವು ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಎಲ್ಲ ಕಡೆನೂ ಅದರ ಸ್ಥಾನನ ಆಕ್ರಮಿಸ್ಕೊಳ್ಳುತ್ತೆ. ಕ್ಲರಿಕಲ್ ವರ್ಕ್, ಅದು ಯಾವುದು ಅಕೌಂಟೆಂಟ್ ಯಾರೂ ಬೇಕಾಗಿಲ್ಲ. 2010ರಲ್ಲಿ ದೇಶಪಾಂಡೆ ಫೌಂಡೇಶನ್ ಅಂತ ಹುಬ್ಳಿಲಿದೆ. ಈ ಯಂಗ್ ಎಂಟ್ರಪ್ರಿನರ್ಸ್ಗೆ ಅವರು ನರ್ಚರ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ, ತುಂಬ ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. 2019ರಲ್ಲಿ ದೇಶಪಾಂಡೆ ಫೌಂಡೇಶನ್ಗೆ ಪ್ರತಿ ವರ್ಷ ಹೋಗ್ತೀನಿ. ಆ ವರ್ಷ ಹೋದಾಗ ಮೋಹನ್ ದಾಸ್ ಪೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಗ್ಗೆ 1 ಗಂಟೆ ಮಾತಾಡಿದರು. ಅವತ್ತು ನನಗೆ ಅದು ಅಷ್ಟು ಸೀರಿಯಸ್ ಆಗಿದೆ ಅಂತ ಅರ್ಥ ಆಗಿರಲ್ಲ, ಬಟ್ ಅದು ಸೀರಿಯಸ್. ನೀವು ನೋಡ್ತೀರಿ, ಇನ್ ಸ್ಪ್ಯಾನ್ ಆಫ್ 5 ಇಯರ್ಸ್ 5 ವರ್ಷದಲ್ಲಿ ಯಾವ ಥರ ನಿರುದ್ಯೋಗಿಗಳು ರೋಡಲ್ಲಿ ಬಿದ್ದಿರ್ತಾರೆ ಅಂತ ನೀವು ನೋಡ್ತೀರಿ ನೀವು. ಆದರೆ AI ಅನ್ನ ಬೆಳೆಯೋ ಶಕ್ತಿ ಇಲ್ಲ, AI ವ್ಯವಸಾಯ ಮಾಡೋ ಶಕ್ತಿ ಇಲ್ಲ. ಅಂದರೆ ನಾವು ನಮ್ಮ ಕೃಷಿ ಕ್ಷೇತ್ರನ ಬಲಗೊಳಿಸ್ಕೊಂಡು ಅದನ್ನು ವ್ಯವಹಾರ ರೂಪದಲ್ಲಿ ಉದ್ಯಮವಾಗಿ ಪರಿವರ್ತಿಸಿದ್ರೆ ಖಂಡಿತವಾಗಲೂ ದೊಡ್ಡ ಮಟ್ಟದಲ್ಲಿ ಜೀವನ ಮಾಡೋ ಆಪರ್ಚುನಿಟಿನ ಅದು ನಮಗೆ ಗಳಿಸ್ಕೊಡುತ್ತೆ. ಒಂದು ರೇಷ್ಮೆ ಕೃಷಿಯ ಬ್ಯೂಟಿ ಏನು ಅಂದರೆ, ಎಸ್ಪೆಷಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತಲೆವಾರು ಒಂದು ಕುಟುಂಬಕ್ಕೆ ಅಥವಾ ಒಬ್ಬ ವ್ಯಕ್ತಿಗೆ 20ರಿಂದ 30 ಕುಂಟೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. 1 ಎಕರೆ ಇರೋರು ತುಂಬ ಕಮ್ಮಿ, 8-10 ಎಕರೆ ಇರೋ ಪುಣ್ಯಾತಮರು ಸಿಕ್ಕಾಪಟ್ಟೆ ಕಮ್ಮಿ. ಸರಾಸರಿ ತಲೆವಾರು ತಗೊಂಡ್ರೆ 20 ಕುಂಟೆ 30 ಕುಂಟೆ ಅಷ್ಟೇ ಬರೋದು. ಆ 20 ಕುಂಟೆ 30 ಕುಂಟೆಯಲ್ಲಿ ಏನಾದರೂ ಒಂದು ಜೀವನ ಮಾಡೋ ಏಕೈಕ ದಾರಿ ಅಂತ ಏನಾದ್ರು ಇದ್ದರೆ ನನ್ನ ಪ್ರಕಾರ ರೇಷ್ಮೆ ಕೃಷಿ. ಆಪರ್ಚುನಿಟಿ ಹೆಂಗಿದೆ ಅಂದರೆ, ಕೃಷ್ಣಣ್ಣ ಹೇಳ್ತಾ ಇದ್ರು, ಚೈನಾದಲ್ಲಿ 1,20,000 ಮೆಟ್ರಿಕ್ ಟನ್ ಇತ್ತು ಕಳೆದ 3-4-5 ವರ್ಷದ ಹಿಂದೆ. ಕಾರಣಾಂತರದಿಂದ ಚೈನಾ ಕುಸಿದೋಗಿದೆ, ಅದು 55 ಮೆಟ್ರಿಕ್ ಟನ್ನಿಗೆ ಬಂದಿದೆ, 55,000 ಮೆಟ್ರಿಕ್ ಟನ್ನಿಗೆ ಬಂದಿದೆ. ಭಾರತದ್ದು ಈಗ 37,000-38,000 ಮೆಟ್ರಿಕ್ ಟನ್ನಲ್ಲಿ ಇದ್ದೀವಿ. ಇಡೀ ಜಗತ್ತಲ್ಲಿ ಈ ಥರದ ಆಪರ್ಚುನಿಟಿ ಅಂದರೆ ಈ ಲ್ಯಾಟಿಟ್ಯೂಡ್, ಈ ಲಾಂಗಿಟ್ಯೂಡ್ 365 ದಿನ ಮಳೆ, ಬೆಳೆ, ವಾತಾವರಣ, ಉಷ್ಣಾಂಶ, ತೇವಾಂಶ ಇದೆಲ್ಲ ಇರೋದು ನಮ್ಮ ಸೌತ್ ಇಂಡಿಯಾದಲ್ಲಿ, ಎಸ್ಪೆಷಲಿ ಕರ್ನಾಟಕ, ಸ್ವಲ್ಪ ಭಾಗದ ತಮಿಳುನಾಡು, ಸ್ವಲ್ಪ ಭಾಗದ ಆಂಧ್ರ ಪ್ರದೇಶ, ಸ್ವಲ್ಪ ಭಾಗದ ಮಹಾರಾಷ್ಟ್ರ. ಅದೆಲ್ಲ ಕಂಪೇರ್ ಮಾಡೋರು ಕರ್ನಾಟಕ ಅಂತೂ ಒಂದು ಅದ್ಭುತವಾದಂಥ ಕ್ಷೇತ್ರ ರೇಷ್ಮೆ ಕೃಷಿಗೆ. ವಾತಾವರಣ, ಉಷ್ಣಾಂಶ ಈ ಒಂದು ದೃಷ್ಟಿಕೋನದಲ್ಲಿ. ಅದೇ ಚೈನಾದಲ್ಲಿ ವರ್ಷಕ್ಕೆ 4 ಕ್ರಾಪ್ ಮಾಡೋದು, ನಾವು ವರ್ಷಕ್ಕೆ 10 ಕ್ರಾಪ್ ಮಾಡ್ತೀವಿ, 365 ದಿನ ಕ್ರಾಪ್ ಮಾಡ್ತೀವಿ. ಮತ್ತು ವರ್ಷ ಪೂರ್ತಿ 10 ಸಲ ಮಾರ್ಕೆಟ್ಗೆ, ನೀವು ಬುದ್ಧಿವಂತಿಕೆ ಇದ್ದರೆ 15 ಸಲ ಮಾರ್ಕೆಟ್ಗೆ ಹೋಗೋ ಶಕ್ತಿ ಇರುವಂಥ ಕ್ರಾಪ್ ಅಂದರೆ ರೇಷ್ಮೆ ಕೃಷಿ ಮಾತ್ರ. ರೇಷ್ಮೆ ಕೃಷಿ ಮಾಡಿ ವರ್ಷಕ್ಕೆ 70-80 ಲಕ್ಷ ದುಡಿತಾರ ಸಾಕಷ್ಟು ಜನ ರೈತರನ್ನ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಆದರೆ ತುಂಬ ಲಾಭ ಇದೆಯಾ, ಕಷ್ಟನೇ ಇಲ್ವಾ? ಬೇಕಾದಷ್ಟು ಕಷ್ಟ ಇದೆ, ಬೇಕಾದಷ್ಟು ಸಮಸ್ಯೆ ಇದೆ. ಇದರಲ್ಲಿ ಸಮಸ್ಯೆ ಇಲ್ಲದೇ ಇಲ್ಲ, ಯಾವುದರಲ್ಲೂ ಸಮಸ್ಯೆ ಇಲ್ಲವೇ ಇಲ್ಲ. ಇವತ್ತು ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಯಾವುದೂ ಕೆಲಸ ಸಿಗಲಿಲ್ಲ ಅಥವಾ ಯಾವುದೂ ವ್ಯವಹಾರ ಮಾಡೋಕ್ಕೆ ಶಕ್ತಿ ಇಲ್ಲ, ಪರವಾಗಿಲ್ಲ ಏನೋ ವ್ಯವಸಾಯ ಮಾಡೋಣ ಅಂತ ಬರೋರ ಸಂಖ್ಯೆ ಜಾಸ್ತಿಯಾಗಿ ವ್ಯವಸಾಯನ ಮಾಡೋಕ್ಕಾಗ್ತಿಲ್ಲ. ವ್ಯವಸಾಯ ಮಾಡೋದು ತುಂಬ ಬುದ್ಧಿವಂತರ ಕೈಲಿ ಮಾತ್ರ ವ್ಯವಸಾಯ ಮಾಡೋಕ್ಕಾಗೋದು, ದಡ್ಡರ ಕೈಲಿ ವ್ಯವಸಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಇವತ್ತು ಬರೋ ಕೀಟಬಾಧೆಗಳು, ಪೆಸ್ಟು, ಥ್ರಿಪ್ಸು, ಮೈಟ್ಸು, ಫಂಗಸ್ಗಳು, ರೋಗಗಳು, ಕಾರ್ಮಿಕರ ಕೊರತೆ, ವಾತಾವರಣದ ವೈಪರೀತ್ಯ, ನೀವು ನಿರೀಕ್ಷಣೆ ಮಾಡೋ ಥರ ವಾತಾವರಣ ಬದಲಾಗ್ತದೆ. ಈ ಥರದ ಒಂದು ಪರಿಸ್ಥಿತಿಲಿ ಈ ಎಬಿಲಿಟಿ ಇಲ್ಲದೆ ಇರೋ ಹುಡುಗರು ಗಾಬರಿ ಆಗ್ಬಿಡ್ತಾರೆ, ಪ್ಯಾನಿಕ್ ಆಗ್ಬಿಡ್ತಾರೆ, ನಾನು ಜೀವನ ಮಾಡೋಕ್ಕಾಗಲ್ಲ ಇದರಲ್ಲಿ ಅಂತ. ಆಮೇಲೆ ವರ್ಷಕ್ಕೆ 14 ತಿಂಗಳು 15 ತಿಂಗಳಿಗೆಲ್ಲ ಒಂದೊಂದು ಸಲ ಹೋಗಿ ಪೇಮೆಂಟ್ ತಗೊಂಡು ಕಬ್ಬು ಬೆಳೆದ್ರೆ ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ? ತಿನ್ನ ಅನ್ನೋಕ್ಕೆ ಏನು ಬೆಲೆ ಇದೆ ಇವತ್ತು? ನಾನು ಎಲ್ಲರೂ ರೇಷ್ಮೆ ಮಾಡಿ ಅಂತ ಹೇಳ್ತಾ ಇಲ್ಲ, ಇದೊಂದು ಆಪರ್ಚುನಿಟಿ, ಇದನ್ನು ಮಾಡ್ಬೋದು ಅನ್ನೋದಷ್ಟೇ ನನ್ನ ಉದ್ದೇಶ. ಎಲ್ಲರೂ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ರೇಷ್ಮೆಗೆ ಬೆಲೆ ಕಮ್ಮಿ ಆಗಲ್ವಾ? ಬೆಲೆ ಏರುಪೇರಾಗ್ಬೋದು, ಬೆಲೆ ಸರ್ವನಾಶ ಎಂದೆಂದೂ ಆಗಲ್ಲ. ಯಾಕೆ ಅಂದರೆ ಅದನ್ನು ಅಷ್ಟು ಹಿರಿಯರಿಂದ ಅವರಿಂದ ಹಿಡಿದು ಇಲ್ಲಿವರೆಗೂ ನಾವು ನೋಡಿದ್ದೀವಿ, ಮಾಡ್ತಾ ಇದ್ದೀವಿ. ರೈತ ನಾಶ ಆಗಿರೋದು ಬೆಳೆ ವೈಫಲ್ಯದಿಂದ ಹೊರತು ಬೆಲೆ ವೈಫಲ್ಯದಿಂದ ಅಲ್ಲ. ಬೆಲೆ ವೈಫಲ್ಯ ಆದಾಗ ಸ್ವಲ್ಪ ಕಮ್ಮಿ ಬರ್ಬೋದು ಲಾಭ, ಕೆಲವು ಸಲ ಅಲ್ಲಿಗೆಲ್ಲ ಸರಿ ಇರ್ಬೋದು. ಆದರೆ ಬೆಳೆ ವೈಫಲ್ಯ ಆದರೆ ಆ ರೇಷ್ಮೆ ಕೃಷಿನ ಬಿಟ್ಟೇ ಬಿಡ್ತಾರೆ. ಬೆಳೆ ವೈಫಲ್ಯ ಆಗೋದು ಯಾವುದರಿಂದ? ನಮಗೆ ಅದ್ರ ಬಗ್ಗೆ ಪರಿಶುದ್ಧವಾದ ಪ್ರೀತಿ ಇಲ್ಲದೆ ಇರೋದ್ರಿಂದ, ನಮ್ಮ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಲ್ಲಿ ದೋಷ ಇರೋದ್ರಿಂದ, ನಮ್ಮ ಎಫಿಷಿಯನ್ಸಿಲಿ ಸಮಸ್ಯೆ ಇದ್ದಾಗ, ನಮ್ಮ ಸಾಮರ್ಥ್ಯದಲ್ಲಿ ಸಮಸ್ಯೆ ಇದ್ದಾಗ ಆ ಕ್ರಾಪ್ ಫೇಲ್ಯೂರ್ ಆಗುತ್ತೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಈಗ ವೈದ್ಯರು ಅವ್ರ ಎಫಿಷಿಯನ್ಸಿ ಇಲ್ಲ ಅಂದರೆ ಆ ಕೆಲಸ ಮಾಡೋಕ್ಕೆ ಆಗಲ್ಲ. ಲಾಯರ್ಗಳು ಎಫಿಷಿಯನ್ಸಿ ಇಲ್ಲ ಅಂದರೆ ಕೆಲಸ ಹಂಗೆ ರೈತನೂ ಸಹ ಅವನ ವೃತ್ತಿ ಸಾಮರ್ಥ್ಯನ ಬೆಳೆಸ್ಕೋಬೇಕು, ಅದಕ್ಕೆ ತಕ್ಕಂಥ ಎಜುಕೇಷನ್ ಅವನು ಗಳಿಸ್ಕೋಬೇಕು. ಶಾಲೆಯಲ್ಲೇ ಹೋಗಿ ಡಿಗ್ರಿನೇ ಮಾಡಬೇಕು, ಡಿಪ್ಲೊಮಾ ಮಾಡಬೇಕು ಅಂತೇನಿಲ್ಲ. ಈ ಥರ ನುರಿತ ಜನಗಳನ್ನ ಹೋಗಿ ಮಾತಾಡಿಸುವಂಥದ್ದು, ಅವರಿಂದ ಕಲಿಯುವಂಥದ್ದು ಸಾಕಷ್ಟು ಸಂಸ್ಥೆಗಳಿದೆ. ನಮ್ಮ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ದು CSRDA ಇದೆ, ಜಗತ್ತಿನ ಸರ್ವಶ್ರೇಷ್ಠ ಸಂಸ್ಥೆಗಳಲ್ಲಿ ಅದೊಂದು. ನಮ್ಮ ರಾಜ್ಯ ಸರ್ಕಾರದ್ದು KSSRDA ಅಂತ ಇದೆ.
ಒನ್ ಆಫ್ ದಿ ಗ್ರೇಟೆಸ್ಟ್ ಸಂಸ್ಥೆಗಳಿದೆಲ್ಲ. ಆಮೇಲೆ ನಮ್ಮ ಅದೃಷ್ಟಕ್ಕೆ ಜೈಕಾ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಈ ಥರ ಇಡೀ ರೇಷ್ಮೆ ಇಲಾಖೆಯಲ್ಲಿ ನುರಿತ ಸಾಕಷ್ಟು ಜನಗಳಿದ್ದಾರೆ. ರಿಟೈರ್ಡ್ ಆದರೂ ನಮಗೆ ಸಹಾಯ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅವರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಈ ಥರದೊಂದು ಕಾರ್ಯಕ್ರಮ ಮಾಡಿದ್ರೆ ಆ ಥರ ಅವರು ಬಂದು ನಿಮಗೆ ಮಾಹಿತಿ ಕೊಡೋಕೆ ರೆಡಿ ಇದ್ದಾರೆ. ಅಂದರೆ ಇಷ್ಟು ಕಲ್ಚರಲಿ ಬ್ಯೂಟಿಫುಲ್ ಆಗಿರೋ, ಇಷ್ಟು ಅನುಕೂಲ ಇರೋ ಬೆಳೆನ ಯಾಕೆ ನಮ್ಮ ಮಂಡ್ಯದವರು, ಎಸ್ಪೆಷಲಿ ಪಾಂಡವಪುರದವರು ಅಥವಾ ನಮ್ಮ ಸುತ್ತಮುತ್ತಲವರು, ಈಗ ಶ್ರೀರಂಗಪಟ್ಟಣದಲ್ಲೂ ಇಷ್ಟೆಲ್ಲ ಸಕ್ಸಸ್ಫುಲ್ ಆದರೂ ಭಾರತೀಯ ರೇಷ್ಮೆ ಇತಿಹಾಸದಲ್ಲಿ ಇವರೆಲ್ಲ ಬರೆಯೋ ಥರ ಸಾಧನೆ ಮಾಡೋದು, ಸುತ್ತಲವರು ಯಾಕೆ ಇನ್ಸ್ಪೈರ್ ಆಗಿಲ್ಲ ಅಂತ ನನಗೆ ಈಗಲೂ ಅರ್ಥ ಆಗಿಲ್ಲ. ರೇಷ್ಮೆ ಕೃಷಿಯಲ್ಲಿ ಡೆಫಿನೆಟ್ ಆಗಿ ಆದಾಯ ಇದೆ, ಸಮಸ್ಯೆ ಇಲ್ವಾ? 100% ಇದೆ. ಬಟ್ ಸಮಸ್ಯೆ ಏನು ಅಂತಂದರೆ ಯಾರಿಗೂ ದುಡಿಯೋ ಮನಸ್ಸಿಲ್ಲ, ಅದು ಮುಖ್ಯ. ಶ್ರಮ, ದೇಹದ ಶ್ರಮವನ್ನು ಉಪಯೋಗಿಸಿ ಮಾಡುವಂಥದ್ದು ತುಂಬ ಜನ ಕಡಿಮೆ ಇದ್ದಾರೆ. ಅದು ಕೀಳು ಮಟ್ಟದ ಜನರ ಕೆಲಸ ಅನ್ನುವಂಥ ಆಗ್ಬಿಟ್ಟಿದೆ ಈಗ. ಇವತ್ತು ನಾವು ನೋಡಿ ಶ್ರಮಿಕರಿಗೆ ಇರುವಂಥ ಬೆಲೆ, ಈಗ ಒಬ್ಬ ಟಾಯ್ಲೆಟ್ ಕ್ಲೀನ್ ಮಾಡೋನಿಗೆ ನಾವು 900 ರೂಪಾಯಿ ಕೇಳಿದ್ರು ಕೊಡ್ತೀವಿ, 1000 ರೂಪಾಯಿ ಕೇಳಿದ್ರು ಕೊಡ್ತೀವಿ. ಅದೇ ಒಬ್ಬ ಟೀಚರ್ ಬಂದರೆ ತಿಂಗಳು 3000 ಕೊಡ್ತೀನಿ ಮಾಡ್ತೀನಮ್ಮ, 5000 ಕೊಡ್ತೀನಿ ಮಾಡ್ತೀನಮ್ಮ ಅಂತ. ಟಾಯ್ಲೆಟ್ ಕ್ಲೀನ್ ಮಾಡೋದು ಬಂದರೆ 1000 ಕೊಡ್ಬೇಕು ಸರ್, ಕೊಟ್ಟರೆ ಮಾಡ್ತೀನಿ, ಇಲ್ಲ ಅಂತಂದ್ರೆ ಕೊಟ್ಟು ಮಾಡಿಸ್ತೀವಿ. ಸೊ ಆ ರೀತಿ ಶ್ರಮದಾನವನ್ನು ಮಾಡುವಂಥ ದೈಹಿಕವಾಗಿ ನಾವು ಕಡಿಮೆ ಆಗ್ತಿರೋದ್ರಿಂದ ಬೆಲೆ ಜಾಸ್ತಿ. ಮತ್ತು ಹೇಳಲಿಕ್ಕೆ ಸಾಕಷ್ಟಿದೆ. ಆದರೆ ಇವತ್ತಿನ ಅರ್ಧಂಬರ್ಧ ಓದಿರೋ ಯುವಕರಿಗೆ ಏನಾದರೂ ಅವ್ರ ಜೀವನ ಕಟ್ಕೋಬೇಕು, ಸ್ವಾವಲಂಬಿಗಳಾಗಿರಬೇಕು ಅಂದರೆ, ಅವ್ರು 365 ದಿನ ಆದಾಯ ಬರಬೇಕು ಅಂದರೆ ಈ ಥರದ ಕೃಷಿಗಳಲ್ಲೇ ತೊಡ್ಕೋಬೇಕು. ನಾನು ರೇಷ್ಮೆ ಕೃಷಿ ಒಂದೇ ಅಂತ ಹೇಳಲ್ಲ. ಮತ್ತು ಅವರ ಕುಟುಂಬದಲ್ಲಿ ಏನು ಕಸುಬುಗಳನ್ನ ಮಾಡ್ತಿದ್ರು ಅದರಲ್ಲಿ ನಿಪುಣರಾಗೋದ್ರಿಂದ ದೇವರಣೆ ಅವ್ರಿಗೆ ಲಾಭ ಇದೆ. ಆ ಸ್ಕಿಲ್ ಸೆಟ್ಟು ಅವ್ರ ಕುಟುಂಬದಲ್ಲಿರುತ್ತೆ, ಅವ್ರಿಗಿರುತ್ತೆ, ಅದರಿಂದ ಅವ್ರಿಗೆ ಉಪಯೋಗ ಇದೆ. ಎರಡನೇದು, ಇವತ್ತು ಸೋಷಿಯಲ್ ಮೀಡಿಯಾಗಳನ್ನ ನೋಡಿ ಜನ ಮೆಂಟಲಿ ಕರಪ್ಟ್ ಆಗಿದ್ದಾರೆ. ಅವ್ನು 1000 ಕೋಟಿ ತಿಂದ, ಅವ್ನು 500 ಕೋಟಿ ತಿಂದ, 300 ಕೋಟಿ, ಎಲ್ಲ ಸಾವಿರಾರು ಕೋಟಿ ಬಗ್ಗೆ ಮಾತಾಡಿ ನಾನು ಯಾಕೆ 10,000 20,000 ಕೆಲಸ ಮಾಡಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ಗೆ ಹೋಗ್ಬಿಟ್ಟಿದ್ದಾರೆ. ಇದು ಮೆಂಟಲ್ ಕರಪ್ಷನ್. ಈ ಮೆಂಟಲ್ ಕರಪ್ಷನ್ ಅದರಷ್ಟು ದೊಡ್ಡ ವೈರಸ್ ಯಾವುದೂ ಇಲ್ಲ. ಅವ್ನು ಯಾವನು ಎಷ್ಟು ಕೋಟಿಗೆ ಹೆಂಗಾರು ಇರಲಿ, ನನ್ನ ಜೀವನ ಏನು, ನನ್ನ ಎಥಿಕ್ಸ್ ಏನು, ನಾನು ಏನು ಮಾಡಬೇಕು, ಸೋಷಿಯಲ್ ಮೀಡಿಯಾಗಿಂತ ದೊಡ್ಡ ವೈರಸ್ ಇನ್ಯಾವುದೂ ಇಲ್ಲ. ಅದನ್ನು ಶಕ್ತಿನ ಜ್ಞಾನಕ್ಕೂ ಬಳಸ್ಬೋದು, ಸಮಯ ವ್ಯರ್ಥಕ್ಕೂ ಅಥವಾ ಸಮಾಜದ ನಾಶಕ್ಕೂ ಬಳಸ್ಬೋದು. ಇದೊಂದು ಆ್ಯಕ್ಚುಲಿ ಇವತ್ತಿನ ಮಕ್ಕಳಿಗೆ ಡಿಸ್ಟ್ರಾಕ್ಷನ್ ಜಾಸ್ತಿ. ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಹತ್ರ ಫೋನೇ ಇರಲಿಲ್ಲ, ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ಇರಲೇ ಇಲ್ಲ. ಮ್ಯಾಕ್ಸಿಮಮ್ ಅಂದರೆ ನಮಗೆ ಪುಸ್ತಕಗಳು ಸಿಗ್ತಿತ್ತು. ನಮ್ಗೆ ಅವಶ್ಯಕತೆ ಇದ್ದರೆ ಈ ಥರದವ್ರನ್ನ ಹುಡುಕ ಹೋಗಿ ಮಾತಾಡಿಸ್ತಿದ್ದೋ, ಪುಸ್ತಕಗಳನ್ನ ಓದ್ತಾ ಇದ್ವಿ. ಇವತ್ತು ಚಿಟಿಕೆ ಹೊಡೆಯಷ್ಟರಲ್ಲಿ ಮಾಹಿತಿ ತೆಗಿಬೋದು, ಅದು ಶಕ್ತಿ. ನಾನು ವಿಜ್ಞಾನದ ವಿರೋಧಿ ಅಲ್ಲ, ಅದು ಶಕ್ತಿ. ಬಟ್ ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊತಾ ಇದ್ದೀವಿ, ಅದನ್ನು ದುರ್ಬಳಕೆ ಮಾಡ್ತಾ ಇರೋದೇ ಜಾಸ್ತಿ ಮಕ್ಕಳು ನಾನು ಗಮನಿಸ್ದಂಗೆ. ಇನ್ನು ರೇಷ್ಮೆ ಚರಿತ್ರೆ ಮತ್ತೊಂದು ಮಗದೊಂದು ಅದ್ರ ಬಗ್ಗೆ ಮಾತಾಡೋಂಥದ್ದು ಏನೂ ಅವಶ್ಯಕತೆ ಇಲ್ಲ. ಆದರೆ ಸಿಲ್ಕ್ ರೂಟ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ, ಓದಿರ್ತೀರಿ, ನೀವು ಪಠ್ಯಪುಸ್ತಕಗಳಲ್ಲಿ ಓದಿರ್ತೀರಿ. ಆ ವ್ಯಾಪಾರದ ವಾಣಿಜ್ಯೋದ್ಯಮದ ಒಂದು ದಾರಿನ ಚಿನ್ನದ ರಸ್ತೆ ಅನ್ನಲಿಲ್ಲ, ಸಾಂಬಾರು ಪದಾರ್ಥಗಳ ರಸ್ತೆ ಅನ್ನಲಿಲ್ಲ, ರೇಷ್ಮೆ ದಾರಿ ಅಂದರು. ಯಾಕೆ ಅಂದರೆ ರೇಷ್ಮೆಗೆ ಪುರಾತನ ಕಾಲದಲ್ಲೂ ಕ್ರಿಸ್ತ ಪೂರ್ವದಲ್ಲೂ ಅದು ಅಮೂಲ್ಯ ಅನ್ನೋ ಒಂದು ಭಾವನೆ ಇತ್ತು. ಅದು ಅಮೂಲ್ಯ ಇವತ್ತು ಹೌದು. ಅದರಿಂದ ಡಿಮ್ಯಾಂಡು ಭಯಂಕರವಾಗಿದೆ. ಅದರಲ್ಲಿ ಡಿಮ್ಯಾಂಡಲ್ಲಿ ಸಮಸ್ಯೆನೇ ಇಲ್ಲ, ನಾವು ಬೆಳೀತಾ ಇಲ್ಲ ಅಷ್ಟೇ. ಮತ್ತು ಸಿಲ್ಕ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ದೊಡ್ಡ ದಿಗ್ಗಜರು ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಗುರುಗಳು ಹೇಳ್ದಂಗೆ ಡಾಕ್ಟರ್ ಎಸ್ ಬಿ ದಂಡಿನ್ ಅಂತ ನಮ್ಮ ವೈಸ್ ಪ್ರೆಸಿಡೆಂಟು, ವಿ ಬಾಲಸುಬ್ರಹ್ಮಣ್ಯಂ ಅಂತ ನಮ್ಮ ಇಡೀ. ಆಮೇಲೆ ಒಂದು ವಿಚಾರ ಹೇಳಬೇಕಾಗಿತ್ತು, ಮಾರುಕಟ್ಟೆಯನ್ನು ವಿಚಾರ ಬಂದಾಗ ಈ ಭತ್ತ ಮತ್ತೊಂದು ಮಗದೊಂದಕ್ಕೆ ದಳ್ಳಾಳಿಗಳ ಕಾಟ, ಅದು ಇದು ಕಮಿಷನ್, ರೈತನ ಅರ್ಧ ದುಡ್ಡು ಅವರೇ ತಿಂದುಬಿಡ್ತಾರೆ. ಈ ತರಕಾರಿದಂತೂ ಅಗಲದರೋಡೆ 10 ರೂಪಾಯಿ ಕಮಿಷನ್. ನಿಮ್ಮ ವಸ್ತುನ ನೀವು ಮಾರಲಿಕ್ಕೆ 100 ರೂಪಾಯಿ ವಸ್ತುನ 10 ರೂಪಾಯಿ ಕಮಿಷನ್. ನಮ್ಮ ರೇಷ್ಮೆ ಎಷ್ಟು ಬ್ಯೂಟಿಫುಲ್ ಆಗಿದೆ, ವೈಜ್ಞಾನಿಕವಾಗಿದೆ, ಅದ್ಭುತವಾಗಿದೆ ಅಂದರೆ 1 ರೂಪಾಯಿ ಕಮಿಷನ್ ಕೊಟ್ಟರೆ 100 ರೂಪಾಯಿಗೆ ಸರ್ಕಾರ ನಿಂತು ಈ ಹರಾಜಲ್ಲಿ ಮಾರ್ಕೊಡುತ್ತೆ, ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ದುಡ್ಡು ಕೊಡುತ್ತೆ. ನಂದು 100 kg 800 ಗ್ರಾಮ್ ಅಂದರೆ ಆ 800 ಗ್ರಾಮ್ಗೂ ದುಡ್ಡು ಅವತ್ತೇ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದರಲ್ಲಿ ತಲೆ ಬಿಸಿ ಮಾಡ್ಕೊಳ್ಳೋ ಯಾವ ಸಮಸ್ಯೆನೂ ಇಲ್ಲವೇ ಇಲ್ಲ. ಇದರ ಎಲ್ಲದರ ಸೃಷ್ಟಿಕರ್ತ ನಮ್ಮ ವಿ ಬಾಲಸುಬ್ರಹ್ಮಣ್ಯಂ ಸಾಹೇಬರು 1980ರ ದಶಕದಲ್ಲಿ ವರ್ಲ್ಡ್ ಬ್ಯಾಂಕಿಂದ ಒಂದಷ್ಟು ಅನುದಾನಗಳನ್ನ ತಂದು ಮೊದಲು ಮಾರುಕಟ್ಟೆನ ಸೃಷ್ಟಿ ಮಾಡಿದ್ದು ಅವರೇ. ಇವತ್ತು ಅದು ಅದ್ಭುತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಆಮೇಲೆ ತರಬೇತಿ, ಬೇಕಾದಷ್ಟು ವಿಜ್ಞಾನಿಗಳಿದ್ದಾರೆ, ಈ ಥರ ಹಿರಿಯರು ಇದ್ದಾರೆ, ಅವರಿಂದ ತರಬೇತಿಗಳನ್ನ ಪಡಿಬೋದು. ಯಾರಿಗೆ ಏನು ಬದುಕಕ್ಕೆ ದಾರಿ ತೋಚ್ತಿಲ್ಲ, ನನಗೆ ತುಂಬ ಸಣ್ಣ ಜಮೀನು, ಆ ಸಣ್ಣ ಜಮೀನಲ್ಲೇ ಜೀವನ ಮಾಡಬೇಕು ಅಂದರೆ ರೇಷ್ಮೆ ಕೃಷಿ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಇದು ನಮ್ಮ ಹತ್ರ ಜಮೀನಿಲ್ಲ ಆಯಿತಾ, ಬಟ್ ನಾನು ರೇಷ್ಮೆ ಕೃಷಿ ಮಾಡೋಕ್ಕೆ ಇಷ್ಟ ಉಂಟು. ಅದಾಗ ಬೇರೆಯವ್ರದ್ದು ಜಮೀನಲ್ಲಿ ಲೀಸ್ ಮಾಡ್ಕೊಂಡು ನಾನು ಮಾಡಬೇಕಾ ಸರ್? ಈಗ
ನನ್ನ ಹತ್ರ ಈಗ 25 ಎಕರೆ ತೋಟ ಇದೆ. ನನ್ನ ಕುಟುಂಬದಿಂದ ನನಗೆ ಬಂದಿದ್ದು 10 ಎಕರೆ. 10 ಎಕರೆಲ್ಲಿ ನಾನು ರೇಷ್ಮೆ ಕೃಷಿ ಮಾಡ್ತಾ ಇದ್ದೀನಿ. ಅದಲ್ಲದೆ 15 ಎಕರೆ ಲೀಸ್ಗೂ ನಾನು ಮಾಡ್ತಾ ಇದ್ದೀನಿ. ನನಗೆ ನಮ್ಮ ಮಂಡ್ಯದಲ್ಲಿ ಅದು ನಮ್ಮ ಪಾಂಡವಪುರದ ಭಾಗದಲ್ಲಿ ದೊಡ್ಡ ಜಮೀನುಗಳಿಲ್ಲ. ಎಷ್ಟೋ ಸಲ ಉತ್ತರ ಕರ್ನಾಟಕ ಗುಳೆ ಹೋಗ್ಬಿಟ್ಟು ಒಂದು 100-150 ಎಕರೆ ರೇಷ್ಮೆ ಮಾಡಬೇಕು ಅನ್ನೋದೆಲ್ಲ ನನಗೆ ತುಂಬ ಸಲ ಮನಸ್ಸಿಗೆ ಬಂದಿದೆ. ಯಾಕೆಂದ್ರೆ ಅಲ್ಲಿ ಜಮೀನು ಸಿಗುತ್ತೆ, ಲೀಸಿಗೆ ಜಮೀನು ಸಿಗುತ್ತೆ. ಇದು ಒಂದು ಎಕೋಸಿಸ್ಟಮು ಸರ್. ಒಂದು ಸಿಸ್ಟಮ್ನ ನೀವು ಡೆವಲಪ್ ಮಾಡಿದ ಮೇಲೆ ಅದನ್ನು ಸರಿಯಾಗಿ ಸಮರ್ಥವಾಗಿ ವೈಜ್ಞಾನಿಕವಾಗಿ ನಿಭಾಯಿಸಿದ್ರೆ ಲೀಸ್ ಲ್ಯಾಂಡಲ್ಲಿ ರೇಷ್ಮೆ ಕೃಷಿ ಮಾಡೋದ್ರಲ್ಲೂ ಆದಾಯ ಇದೆ. ಇವತ್ತು ನೀವು ಕಬ್ಬಿಗೆ ಎಷ್ಟು ಕೊಡ್ತೀರಿ ಲೀಸ್ಗೆ? ಒಂದು ಎಕರೆಗೆ ಒಂದು 20,000 ಕೊಡ್ತೀರಾ ವಾರ್ಷಿಕವಾಗಿ. ಇನ್ನು 5,000 ಎಕ್ಸ್ಟ್ರಾ ಕೊಡ್ತಾರೆ ಅವರು. ಈಗ ನಂದು ಲೀಸ್ ಎಲ್ಲ ಒಂದು 20,000 25,000 ಎಕರೆಗೆ ಆ ಥರ ಇದೆ. ಸಾಕಷ್ಟು ಕಷ್ಟ ಇದೆ ಸರ್. ಕಾರ್ಮಿಕರದ್ದು ಸಿಕ್ಕಾಪಟ್ಟೆ ಕಷ್ಟ ಇದೆ. ನಾನು ಬಿಹಾರದಿಂದ ಒಂದು 35-40 ಜನ ಇಟ್ಕೊಂಡಿದ್ದೀನಿ. ಸುತ್ತ ಒಂದು 7-8 ಹಳ್ಳಿಯಿಂದ ಒಂದು 20 ಜನ ಬರ್ತಾರೆ. ಜೀವನ ಅಂದಮೇಲೆ ಕಷ್ಟ ಇದ್ದದ್ದೇ, ಎಲ್ಲದರಲ್ಲೂ ಇರುತ್ತದು, ಪ್ರತಿಯೊಂದರಲ್ಲೂ ಇರುತ್ತೆ. ಅದರಿಂದ ಮಾಡ್ಬೋದು. ಇವತ್ತು 700 ರೂಪಾಯಿ ರೇಟ್ ಇದೆ. 700 ರೂಪಾಯಿ ರೇಟು ಒಳ್ಳೆ ರೇಟಾ ಅಂದರೆ ಒಳ್ಳೆ ರೇಟು. ಆವತ್ತಿಗೆ ಹೋಲಿಸಿದ್ರೆ ಒಳ್ಳೆ ರೇಟ್ ಅಲ್ವಾ? ಒಳ್ಳೆ ರೇಟ್ ಅಲ್ಲ. ಆದರೆ ನೀವು ಗುಣಾತ್ಮಕವಾಗಿ ಇವತ್ತು ಇಳುವರಿ, ಎಕರೆವಾರು ಇಳುವರಿ ಜಾಸ್ತಿ ಇದೆ, ಬೆಳೆಗಳ ಸಕ್ಸಸ್ ಜಾಸ್ತಿ ಇದೆ. ನೀವು ಬುದ್ಧಿವಂತರಾದರೆ 20 ದಿವಸಕ್ಕೆಲ್ಲ ಮಾರ್ಕೆಟ್ ಮಾಡ್ಬೋದು. ಅಂದರೆ ಆ ಸೈಕಲ್ಸ್ ಇದೆ. ಅದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ರೇಷ್ಮೆ ಕೃಷಿ ಲಾಭದಾಯಕವಾಗಿ ಮಾಡ್ಬೋದು ಸರ್. ನವೀನ್ ಸರ್, ಸರ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವೊಂದು ವಿಡಿಯೋ ವೈರಲ್ ಮಾಡಿದ್ದೀರಿ. ಯಾವ ಸರ್? ಒಂದು ವೆನಿಲಾ ಮತ್ತು ಈ ರೇಷ್ಮೆ ನಿಪ್ಪುನೇರಳೆ ಕಂಪನಿ, ಅದು ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ನಾನು ಒಂದು 7-8 ವರ್ಷದಿಂದ ವೆನಿಲಾ ಬಗ್ಗೆ ವಿಪರೀತ ಕ್ರೇಜ್ ಕ್ರಿಯೇಟ್ ಆಯಿತು. ಅದು ವೆನೆಜುಲಾ ಆ ಥರದೊಂದು ದೇಶಗಳಲ್ಲಿ ವಿಪರೀತ ಮಳೆ ಬೀಳೋ ನಿತ್ಯ ಋತುವರ್ಣದ ಕಾಡಲ್ಲಿ ಬೆಳೆಯುವಂಥ ಬೆಳೆ ಅದು. ಆರ್ಕಿಡ್ ಜಾತಿಯ ಒಂದು ಬೆಳೆ. ಆ ಇದನ್ನು ವೆನಿಲಾನ ಚಾಕ್ಲೇಟ್ಸು ಮತ್ತೊಂದು ಫ್ಲೇವರ್ಸ್ಗೆ ಬಳಸ್ತಾರೆ. ಐಸ್ ಕ್ರೀಮ್ಸು ಆ ಥರದ್ದೆಲ್ಲ ಐಸ್ ಕ್ರೀಮ್ ಬಳಸ್ತಾರೆ. ಮನುಷ್ಯ ಯಾವತ್ತು ಅವನ ಪರಿಸರಕ್ಕೆ ಏನು ಪೂರಕವಾಗಿದೆಯೋ ಆ ಥರದ ಬೆಳೆಗಳನ್ನ ಬೆಳಿಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರುಕಟ್ಟೆ ಓಪನ್ ಆಗಿರಬೇಕು, ಅವನ ಕೈಲಿರಬೇಕು. ಯಾವುದೋ ಒಂದು ಕಂಪನಿ ಮಾರುಕಟ್ಟೆ, ಅದನ್ನು ನಾನು ಪಾಲಿ ಹೌಸಲ್ಲಿ ಬೆಳೆದು ಮಾಡ್ತೀನಿ, ನಾನದ್ರ ವಿರೋಧಿ ಅಲ್ಲ, ನಾನು ಹೈಟೆಕ್ ಕೃಷಿಯ ವಿರೋಧಿ ಅಲ್ಲ. ಆದರೆ ಅವತ್ತು ಎಷ್ಟು ಕ್ರೇಜ್ ಕ್ರಿಯೇಟ್ ಆಗೋಯ್ತು ಜನಗಳಿಗೆ ಅಂದರೆ, ಒಂದು ಮೀಟ್ರು ಆ ಕಾಲದಲ್ಲಿ 100-150 ರೂಪಾಯಿ ಮಾರ್ತಾಯಿದ್ರು. ಇಲ್ಲಿ ಎಲ್ಲಿ ನೋಡಿದ್ದೀರಿ ವೆನಿಲಾ? ಯಾರು ಬೆಳಿತಾವ್ರಿ ಇವತ್ತು? ಈ ಥರದ್ದು ಒಂದು ಅಲೆಗಳು ಬರ್ತಾನೇ ಇರ್ತವೆ. ಆದರೆ ನಾವು ಪ್ರೂವ್ ಆಗಿರೋದನ್ನ ನಾವು ನೋಡೋದೇ ಇಲ್ಲ. ನನಗೆ ಅವತ್ತು ನೋಡಿದೆ ಸೊಪ್ಪು ಅದ್ಭುತವಾಗಿ ಬಂಗಾರದಂಗೆ ಇತ್ತು. ಜನ ಗ್ರೀನ್ ಗೋಲ್ಡ್ ಅಂತ ಏನೇನೋ ಹೇಳ್ತಾರೆ. ಇದೇ ಗ್ರೀನ್ ಗೋಲ್ಡ್. ಆ ಥರ ಸುಮ್ಮನೆ ಒಂದು ಸಣ್ಣ ವಿಡಿಯೋ ಮಾಡಿದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಈಗ ಎಲ್ಲರ ಪ್ರಶ್ನೆ ಒಬ್ಬರು ಪ್ರಶ್ನೆ ಎಲ್ಲರೂ ಪ್ರಶ್ನೆ. ಹೇಳಿ ಸರ್. ನೀವು ಇಬ್ಬರು ಸಾಧಕರು, ಅದನ್ನು ಬೆಳೆಯೋದ್ರಲ್ಲಿ ಅದಕ್ಕೆ ವ್ಯಾಲ್ಯೂ ಆ್ಯಡ್ ಮಾಡ್ತಾ ಇದೆಯಲ್ಲ, ಆ ಶಕ್ತಿ ಯಾವುದು? ಮಾರ್ಕೆಟಿಂಗ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇದ್ದರೆ ನಮಗೂ ಹೇಳ್ಬೋದಲ್ವಾ? ರೇಷ್ಮೆ ಬೆಳೆಯೋದ್ರ ಬಗ್ಗೆ ತುಂಬ ಇದೆ. ಇಲ್ಲ, ನಿಮಗೆ ಮಾರ್ಕೆಟಿಗೆ ಜ್ಞಾನನೇ ಬೇಡ. ಅದು ಯಾವ್ಯಾವ ಸೀರೆ ಹೋಗುತ್ತೆ ಅಂತ ಹೇಳಿದ್ರಿ, ಬಟ್ಟೆ ಬಿಟ್ಟು ಬೇರೆ ರೇಷ್ಮೆ ಯೂಸ್ ಆಗುತ್ತಾ? ಆ್ಯಕ್ಚುಲಿ ತುಂಬ ಹಿಂದೆ ರೇಡಿಯಲ್ ಟೈರ್ಸಲ್ಲಿ ಬಳಸ್ತಿದ್ರು. ಈಗ ದುಬಾರಿ ಅಂತ ಇದನ್ನು ಬಳಸಲ್ಲ. ಪ್ಯಾರಾಚೂಟ್ಗಳಲ್ಲಿ ಬಳಸ್ತಿದ್ರು, ಸ್ಪೇಸ್ ಸೂಟ್ಸಲ್ಲಿ ಬಳಸ್ತಿದ್ರು, ಈ ಥರ ಟಾಕ್ ಪೌಡ್ರಲ್ಲಿ ಬಳಸ್ತಿದ್ರು. ಥರ ಸಾಕಷ್ಟು ಇತ್ತು. ಆದರೆ ಇದು ತುಂಬ ಪ್ರೀಮಿಯಂ, ವಿಪರೀತ ದುಬಾರಿ ಆಗಿದೆ ಇವತ್ತು. ಅದರಿಂದ ನಮ್ಮ ಬಟ್ಟೆಗೆ ಬಳಸೋಕ್ಕೆ ರೇಷ್ಮೆ ಸಾಲಲ್ಲ. ಡಿಮ್ಯಾಂಡ್ ಇದೆ. ಮಾಲ್ಬಡಿ ಕೃಷ್ಣರಾಜ ಒಡೆಯರವರು ವಿದ್ಯುತ್ತಿಂದ ಮಗದಲ್ಲಿ ರೇಷ್ಮೆ ಅಂತ ನಾನು ಆ್ಯಕ್ಚುಲಿ ಇವತ್ತು ಸಾಕಷ್ಟು ಹೇಳಬೇಕು, ಅವ್ರನ್ನ ನೆನ್ಕೊಳ್ಳೇಬೇಕು ಈ ವಿಚಾರದಲ್ಲಿ. ಆಮೇಲೆ ರೇಷ್ಮೆನ ಭಾರತಕ್ಕೆ ತಂದವರೇ ಟಿಪ್ಪು ಸುಲ್ತಾನ್. ನಾನು ಇದ್ರ ಹಿಸ್ಟ್ರಿ ಬಗ್ಗೆ ಹೇಳಬೇಕು. ಇದ್ರ ಮೂಲ ಅಲ್ಲ, ಕಾರಣೀಭೂತರಾದವ್ರು ನೆನ್ಕೊಳ್ಳೋದು ಇಂಥ ಅವಕಾಶ ಮತ್ತೆ ಸಿಗಲ್ಲ. ಇಲ್ಲ, ದಯವಿಟ್ಟು ಕ್ಷಮಿಸಿ. ಆ್ಯಕ್ಚುಲಿ ನಾನು ಹಿಸ್ಟ್ರಿ ಬಗ್ಗೆ ಮಾತಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇತ್ತು, ಮೌಲ್ಯವರ್ಧನೆ ಮನಸ್ಸಲ್ಲಿ ಇತ್ತು. ಅದಕ್ಕೆ ಬೆಳೆಯೋದು ಗೊತ್ತು, ಇಬ್ಬರು ಬೆಳೆಯೋದು ಗೊತ್ತು. ನಮ್ಗಿರೋ ಭಯ ಮಾರ್ಕೆಟ್. ಯಾಕಂದ್ರೆ ನಾವು ಮೂಲ ರೇಷ್ಮೆ ಅಪಾರವಾದಂತ ಹಣವನ್ನು ತೊಡಗಿಸ್ಕೋಬೇಕು. ಅಲ್ಲ ಸರ್, ಬೇರೆ ಏನಕ್ಕೆ ಉಪಯೋಗಿಸ ಅಷ್ಟೇ. ಇಲ್ಲ, ನೀವು ನಾವು ಅಷ್ಟು ದೊಡ್ಡ ಕೈಗಾರಿಕಾ ವಲಯದಲ್ಲೂ ಇದೆ. ಯಾವ್ಯಾವ್ದು ಬಳಸ್ತಾರೆ ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ. ಒಂದು ನಿಮಿಷ ಅಣ್ಣ. ಈಗ ಅದೇ ಹಿಸ್ಟ್ರಿ ಗೊತ್ತಿಲ್ಲದೆ ಇರೋನು ಏನೇನು ಸೃಷ್ಟಿ ಮಾಡಲಾರ. ಆ್ಯಕ್ಚುಲಿ ಮಾತಾಡಬೇಕಿತ್ತು. ಉದ್ದ ಭಾಷಣ ಆಗುತ್ತೆ, ಎಲ್ರಿಗೂ ಬೋರ್ ಆಗುತ್ತೆ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲಿಲ್ಲ. ಸುಮ್ಮನೆ ಒಂದು 2 ಲೈನಲ್ಲಿ ಮಾತಾಡೋದಾದರೆ, ಚೈನಾದಲ್ಲಿ ಕ್ರಿಸ್ತಪೂರ್ವ ಒಂದು 2,500-2,700 BCಲಿ ರೇಷ್ಮೆ ನಿಖರವಾಗಿತ್ತು ಅಂತ ಅದು ಪ್ರೂವ್ ಆಗಿದೆ. ಪ್ಯಾರಲಲ್ಲಿ ಸಿಂಧು ನದಿ ನಾಗರಿಕತೆಯಲ್ಲೂ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿರುವಂಥದ್ದು 2300-400 ಇಸ್ವಿಲಿ ನಮ್ಮಲ್ಲೂ
ಸಿಂಧು ಬದಿ ನಾಗರಿಕತೆ ಇದರಲ್ಲೂ ರೇಷ್ಮೆದು ಇತ್ತು ಅನ್ನೋದು ಪ್ರೂವ್ ಆಗಿದೆ. ಅದರಿಂದ ಆಚೆಗೆ ನಾವು ಒಂದು ಮಾಡ್ರನ್ ಎರಾ ಅಂತ ಬಂದರೆ ಈ ಚೈನಾದಲ್ಲಿ ಹತ್ತತ್ರ 2000 ವರ್ಷ ಆ ರೇಷ್ಮೆ ಕೃಷಿನ ತುಂಬ ಗೌಪ್ಯವಾಗಿಡಲಾಗಿತ್ತು. ಇಡೀ ಜಗತ್ತಿಗೆ ಅದು ಗೊತ್ತೇ ಇರಲಿಲ್ಲ. ಅವರು ಆ ವ್ಯಾಪಾರಿಗಳು ಏನು ಹೇಳೋರು ಅಂದರೆ ಇದು ಜೇಡ ನೇಯುತ್ತೆ, ಇದು ಯಾವುದೋ ಒಂದು ಹೂವಲ್ಲಿ ಬರುತ್ತೆ ಅಂತೆಲ್ಲ ಜನಗಳಿಗೆ ಹೇಳೋರು. ಅದನ್ನು ಅಷ್ಟು ಗೌಪ್ಯವಾಗಿ ಇಡಲಾಗಿತ್ತು. ಕಾಲಾಂತರದಲ್ಲಿ ಯಾವಾಗ ಸಂಪತ್ತಿನ ದಾರಿ ಸಿಲ್ಕ್ ರೂಟ್ ಓಪನ್ ಆಯಿತು, ಈಸ್ಟಿಂದ ವೆಸ್ಟ್ಗೆ, ವೆಸ್ಟಿಂದ ಈಸ್ಟ್ಗೆ ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಒಬ್ಬಳು ರಾಜಕುಮಾರಿ ಅದನ್ನು ಅವಳ ಒಂದು ಜಡೆಯಲ್ಲಿಟ್ಟು ತಗೊಂಡೋದ್ಲು ಅಂತ. ಇದು ಕತೆ ಅಷ್ಟೇ, ಅದು ನಿಖರವಾದ ಕತೆ ಅಲ್ಲ, ಕತೆಗಳು ಅಷ್ಟೇ. ಆದರೆ ಭಾರತದಲ್ಲಿ ಎಸ್ಪೆಷಲಿ ಆಧುನಿಕ ಭಾರತದಲ್ಲಿ ಬೆಂಗಾಳದಲ್ಲಿ ಫಸ್ಟ್ ಜಾಸ್ತಿ ಶುರುವಾಯಿತು. ಬಹುಶಃ ಅಲ್ಲಿಗೆ ಚೈನಾ ಇನ್ಫ್ಲುಯೆನ್ಸ್ ಇರಬಹುದು. 1790 ದಶಕದಲ್ಲಿ ಟಿಪ್ಪು ಸುಲ್ತಾನ್ ಅವ್ರಿಗೆ ಯುದ್ಧ ಮಾಡಲಿಕ್ಕೆ ಅಪಾರವಾದಂಥ ದುಡ್ಡು ಬೇಕಾಗ್ತದೆ. ಆ ಮನುಷ್ಯ 2 ಅದ್ಭುತವಾದ ಕೆಲಸ ಮಾಡ್ತಾನೆ. ಒಂದು, ಬೆಂಗಾಲಿಂದ ರೇಷ್ಮೆ ಕೃಷಿನ ಸಮಗ್ರವಾಗಿ, ಯಾವ ಥರ ಸಮಗ್ರವಾಗಿ ಅಂದರೆ ಮೊಟ್ಟೆಯಿಂದ ಹಿಡಿದು, ಕಡ್ಡಿಯಿಂದ ಹಿಡಿದು, ನೇಕಾರಿಕೆ ಮಾಡೋದ್ರಿಂದ ಹಿಡಿದು, ಬಟ್ಟೆ ನೇಯೋದ್ರಿಂದ ಹಿಡಿದು ಒಂದು ಕಂಪ್ಲೀಟ್ ಸೆಟ್ಟಲ್ಲಿ ಜನಗಳನ್ನ ಕರ್ಕೊಂಬರ್ತಾನೆ. ಇಲ್ಲಿ ತರಬೇತಿ ಕೊಡಿಸ್ತಾನೆ. ಮತ್ತು ಇನ್ನೊಂದು, ಮಂಗಳೂರಲ್ಲಿ ಮುತ್ತು ಬೆಳೆಯುವಂಥ ಒಂದು ಕೆಲಸನ ಅವನು ಶುರು ಮಾಡ್ತಾನೆ. ಅವನು ಬಕ್ಕೋಸಕ್ಕೆ ಇದರಿಂದ ದುಡ್ಡು ಬರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿ ರೇಷ್ಮೆ ಅದ್ಭುತವಾಗಿ ಜನರೇಟ್ ಆಗುತ್ತೆ. ಒಂದು ಕಸಬಿಗೆ ರಾಜಾಶ್ರಯ ಇದ್ದಾಗ ಈ ಮೂಲೆಯಿಂದ ಆ ಮೂಲೆಯವರೆಗೂ ಪ್ರತಿಯೊಬ್ಬರು ಮಾಡೋರಿದ್ದಾಗ ಅದು ಬೆಳೆಯುತ್ತೆ. ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯವರು 1914ರಲ್ಲಿ. ಆಗ ವಿಶ್ವೇಶ್ವರಯ್ಯನವರು ದಿವಾನರಾಗಿರ್ತಾರೆ. ನಿಮ್ಗೆ ಗೊತ್ತಿದೆ, ಮ್ಯಾನ್ ಆಫ್ ವಿಷನ್ ಆ್ಯಂಡ್ ಮ್ಯಾನ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಅಯ್ಯಪ್ಪ ಇಬ್ಬರು ಮಾತಾಡಿ ಇಟ್ಲಿಯಿಂದ ವಿಜ್ಞಾನಿಗಳನ್ನ ಕರೆಸಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಬಟ್ಟೆ ನೇಯ್ಗೆನ, ವಿದ್ಯುತ್ ಕಾರ್ಖಾನೆಯಲ್ಲಿ ಬಟ್ಟೆ ನೇಯ್ಗೆನ ಮೈಸೂರಲ್ಲಿ ಶುರು ಮಾಡ್ತಾರೆ. ಇವತ್ತು ಮೈಸೂರು ಸಿಲ್ಕ್ ಅಂದರೆ ಪ್ರತಿಯೊಬ್ಬ ಹೆಣ್ಣುಮಗಳದು ಒಂದು ಕನಸು, ಒಂದೇ ಒಂದು ಮೈಸೂರು ಸಿಲ್ಕ್ ತೊಗೋಬೇಕು. ಶಕ್ತಿದೋ 100 ತಗೊಂಡಿರ್ತಾರೆ, ಯಾರೋ ಒಬ್ರು ಕಡು ಬಡವರು ಒಂದು ಇಡಬೇಕಪ್ಪ. ಅದು ಈ ಸಮಯದಲ್ಲಿ ಆ ಮಹಾನೀರನ್ನ ನಾವು ನೆನೆಯಲೇಬೇಕು. ಅದು ನಮ್ಮ ರೇಷ್ಮೆ ಇಲಾಖೆ ಪ್ರಾರಂಭ ಆಗಿದೆ 1914ರಲ್ಲಿ. ನೀವು ಆಶ್ಚರ್ಯ ಪಡ್ತೀರಿ. ಅದು ವಿಶ್ವೇಶ್ವರಯ್ಯ ನೇತೃತ್ವದಲ್ಲಿ. ಮೊದಲು ಅದಕ್ಕೆ ಡೈರೆಕ್ಟ್ರಾಗಿ ಒಬ್ಬರು ಜಾಪನೀಸ್ ಮಾಡಿರ್ತಾರೆ. 2ನೇ ಡೈರೆಕ್ಟ್ರು ನಮ್ಮ ನವರತ್ನ ರಾಮರಾಯರು. ಅದಾದಮೇಲೆ 1948ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂದ ಕ್ಷಣದಲ್ಲೇ ಸೆಂಟ್ರಲ್ ಸಿಲ್ಕ್ ಬೋರ್ಡ್ನ ಓಪನ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಅಂಡರ್ಲಿ. ಇದು ಸಾಕಷ್ಟು ಕೊಡುಗೆ ಆಗಿದೆ. ಇನ್ನೂ ಯಾರು ನೆನ್ಕೋಬೇಕು ಅಂದರೆ ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಅಂತ 1990ರ ದಶಕದಲ್ಲಿ ಅವ್ರ ಹತ್ರ ರೇಷ್ಮೆ ನಿಂತೋದ ಮೇಲೆ ನಮ್ಮ ಟೆಕ್ನಾಲಜಿನ ಯಾರಿಗಾರು ಕಾಂಟ್ರಿಬ್ಯೂಟ್ ಮಾಡೋಣ ಅಂತ ಕೃಷ್ಣ ಹೇಳ್ದಂಗೆ ಹರಿಯಾಣದಲ್ಲಿ ಮಿಲ್ಕ್ ಮೇಲೆ ಕೆಲಸ ಮಾಡಿ ಕರ್ನಾಟಕಕ್ಕೆ ಅವ್ರಿಗೆ ಚೈನೀಸ್ ಬಗ್ಗೆ ಒಂದು ಗ್ರಿಡ್ಜ್ ಇರುತ್ತೆ. ನಮ್ಮ ಟೆಕ್ನಾಲಜಿನ ಇವರು ಕಾಂಟ್ರಿಬ್ಯೂಟ್ ಮಾಡಿ ಬೆಳೆಸೋಣ ಅಂತ ಬರೀ ಟೆಕ್ನಾಲಜಿ ಅಲ್ಲ, ದುಡ್ಡು 100 ಕೋಟಿ ದುಡ್ಡು ಜೊತೆಗೆ ಟೆಕ್ನಾಲಜಿನ ತಂದು ಕೊಟ್ಟು ನಮ್ಮ ವಿಜ್ಞಾನಿಗಳೆಲ್ಲ ಸೇರಿ ಅದು ಕೊಲಾಬ್ರೇಷನ್ ಕೆಲಸ. ಇವತ್ತು ರೇಷ್ಮೆ ಈ ಮಟ್ಟದಲ್ಲಿದೆ. ನಿಜಕ್ಕೂ ನಮ್ಮಲ್ಲಿ ತಾಂತ್ರಿಕತೆಗೆ ಏನೂ ಕೊರತೆ ಇಲ್ಲ. ತಳಿಗಳು ಬಂದಿಲ್ಲ, ಇತ್ತೀಚೆಗೆ ವಿಜ್ಞಾನಿಗಳು ಕಮ್ಮಿ ಆಗಿದ್ದಾರೆ, ಅದೆಲ್ಲ ಸಮಸ್ಯೆಗಳನ್ನ ಹೇಳಲ್ಲ. ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆ ಬೆಳೆಯ ಶಕ್ತಿ ಭಾರತದ ರೈತನಿಗಿದೆ, ಭಾರತದ ಮಣ್ಣಿಗಿದೆ, ನಮ್ಮ ಹತ್ರ ತಾಂತ್ರಿಕತೆ ಇದೆ. ಥ್ಯಾಂಕ್ ಯು. ಒಂದು ಕ್ವಶನ್ ಇದೆ. ಈಗ ನಮ್ಮ ಭಾರತೀಯ ರೇಷ್ಮೆ ಮತ್ತು ಜಪಾನ್ ನೀವು ಹೇಳ್ದಂಗೆ ಚೈನಾದವರು, ಕೊರಿಯಾದವರು ರೇಷ್ಮೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ನಮ್ಮ ರೈತರುಗಳು ಬೆಲೆ ವಿಚಾರದಲ್ಲಿ ನೀವು ಹೇಳ್ದಂಗೆ ಪಾಪ ಏರುಪೇರು ಆಗ್ತಾ ಇರುತ್ತೆ. ಆದರೆ ಅವರಲ್ಲಿ ನಾವು ಕಂಡು ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಈ ನೀವು ಫೀಫಾ ಸಪ್ರೇಷನ್ ಮಾಡ್ತೀರಲ್ಲ, ಈ ಸಿಲ್ಕಿಂದ ಲಿಂಟಿಂದ ಫೀಫಾ ಸಪ್ರೇಷನ್ ಮಾಡಬೇಕಂದ್ರೆ ಅದನ್ನು ವೇಸ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ. ಸೊ ಅದನ್ನು ಅವರು ಫೀಫಾದಲ್ಲಿ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಒಂದು ಮಾರ್ಕೆಟಿಂಗ್ ಮಾಡಿದ್ರೆ ರೈತರಿಗೆ ಯಾಕೆ ಇನ್ನಷ್ಟು ಹೆಚ್ಚಿನ ಬೆಲೆಯಲ್ಲಿ ರೇಷ್ಮೆ ಕೊಂಡ್ಕೋಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರ ನಡೀತು ಬೆಂಗಳೂರಿನಲ್ಲಿ. ಹಾಗೆ ನಾನು ಭಾಗವಹಿಸಿದ್ದೆ. ಅದ್ರ ಬಗ್ಗೆ ಯಾರು ರೇಷ್ಮೆ ಬೆಳೆಗಾರರು ಯಾಕೆ ಚಿಂತನೆ ತಗೊಳ್ಳಿಲ್ಲ? ಇಲ್ಲ ಏನಾಗಿದೆ ಅಂದರೆ ಒಂದು ಹೇಳ್ತೀನಿ. ಈಗ ಕಬ್ಬು ಬೆಳೆಗಾರರಿಗೆ ಎಥನಾಲ್ ಎಲ್ಲ ತೆಗಿತಾರೆ, ವಿದ್ಯುತ್ ಉತ್ಪಾದನೆ ಮಾಡ್ತಾರೆ, ಅದರಿಂದ ಗೊಬ್ಬರ ಎಲ್ಲ ಮಾಡ್ತಾರೆ, ಅದರಿಂದ ತುಂಬ ಒಳ್ಳೆ ದುಡ್ಡು ಕೊಡ್ಬೋದು ಅಂತ ನಾವೆಲ್ಲ ಮಾತಾಡ್ತಾ ಇರ್ತೀವಿ. ಬಟ್ ಅದು ಯಾಕಾಗಿಲ್ಲ ಕೆಲಸ? ಅದು ನಾನು 2 ಭಾಗ ಇದೆ. ಒಂದು, ಹೋರಾಟಗಾರರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ, ಗೌರವ ಇದೆ. ಬಟ್ ನನ್ನ ಹಾದಿ ಹೋರಾಟದ ಹಾದಿ ಅಲ್ಲ. ನನ್ನ ಕೈಲಿ ಏನಿಲ್ಲ ಅದ್ರ ಬಗ್ಗೆ ನಾನು ಎಂದೂ ಮಾತಾಡಲ್ಲ. ನಾನು ಎಂದೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂರಲ್ಲ. ನನ್ನ ಕೈಲಿ ಏನಿದೆ ಅದನ್ನು ಮಾತ್ರ ನಾನು ಮಾಡೋದು. ನಮ್ಮ ಕೈಲಿ ಬೆಳೆ ಮಾಡೋದಷ್ಟೇ ಇರೋದು, ಮಾರುಕಟ್ಟೆ ನಮ್ಮ ಕೈಲಿ ಇಲ್ಲ. ಅದರಿಂದ ನಾವು ಏನನ್ನ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ನಾನು ಎಂದೂ ಯೋಚಿಸಲ್ಲ. ನಾವೇನನ್ನ ಮಾಡ್ಬೋದು ಅದ್ರ ಬಗ್ಗೆ ಯೋಚಿಸ್ತೀನಿ. ಅಂತಾರಾಷ್ಟ್ರೀಯ ಗುಣಮಟ್ಟದ ಗೂಡು ಬೆಳೀರಿ. ನೀವು ಮಾರ್ಕೆಟ್ಗೆ ಹೋದರೆ ನಿಮ್ಮ ಗೂಡೇ ಅದ್ಭುತ ಆಗಿರಬೇಕು, ನಂಬರ್ 1 ಪ್ರೈಸು ನಿಮ್ಮ ಗೂಡಿಗೆ ಇರಬೇಕು. ಅದನ್ನು ಮಾಡಿ, ಅದು ನಮ್ಮ ಕೈಲಿದೆ. ಮತ್ತು ಇನ್ನೊಂದು, ನೀವು ಅದ್ರ ಬೈ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿದ್ರಿ. ಬೈ ಪ್ರಾಡಕ್ಟ್ಸ್ ಈಗ ಸಾಕಷ್ಟು ಆಗಿದೆ. ಒಂದು, ಆ ಎಕೋಸಿಸ್ಟಮ್ ಇಲ್ಲ. ಚೈನಾದಲ್ಲಿ ಪ್ಯೂಪ ಒಂದು ನ್ಯೂಟ್ರಿಷಿಯಸ್ ಪ್ರೋಟೀನ್ ಯುಕ್ತ ಆಹಾರ, ನಾವು ಆಹಾರ ಅಂತ ಪರಿಗಣಿಸ್ತೀವ? ಸಾಧ್ಯನೇ ಇಲ್ಲ.
ಈ ಥರ ಅದು ಕಲ್ಚರ್ಲಿ ನಮಗವ್ರಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಆಮೇಲೆ ಎಕೋಸಿಸ್ಟಮ್ ಇಲ್ಲ. ನಾನು ಚೈನಾಗೆ ಹೋಗಿದ್ದೀನಿ, ಇದನ್ನು ಸಿರಿಕಲ್ಚರ್ ಸ್ಟಡಿ ಮಾಡಲಿಕ್ಕೆ ಚೈನಾಗೆ ಹೋಗಿದ್ದೀನಿ, ಇಸ್ರೇಲ್ಗೆ ಹೋಗಿದ್ದೀನಿ ಅಗ್ರಿಕಲ್ಚರ್ ಸ್ಟಡಿ ಮಾಡಲಿಕ್ಕೆ. ಅಲ್ಲಿ ಎಕೋಸಿಸ್ಟಮ್ ಹೆಂಗಿದೆ ಅಂದರೆ, ಬ್ಯಾಂಬು ಉದಾಹರಣೆಗೆ ಒಂದು ಪ್ರಾವಿನ್ಸು, ಒಂದು ಶ್ರೀರಂಗಪಟ್ಟಣ ಒಂದು ಪ್ರಾಂತ್ಯ ಅಂತ ಕರೆದ್ರೆ, ಬ್ಯಾಂಬು ಟ್ರೀಗಳನ್ನ ಬೆಳೀಲಿಕ್ಕೆ ಸಾವಿರಾರು ಎಕರೆ, ಲಕ್ಷಾಂತರ ಎಕರೆ, ಅಲ್ಲೇ ಅದನ್ನು ಕಟ್ ಮಾಡಲಿಕ್ಕೆ, ಆ ಕೆಲಸ ಮಾಡಲಿಕ್ಕೆ ಒಂದು ಎಕೋಸಿಸ್ಟಮ್, ಒಂದು ದೂರದೃಷ್ಟಿ ಅಲ್ಲಿದೆ. ನಮ್ಮಲ್ಲಿಲ್ಲ. ಅಷ್ಟೇ ಸಮಸ್ಯೆ, ಎಕೋಸಿಸ್ಟಮ್. ಇದನ್ನು ನಮ್ಮ ಕೈಯಲ್ಲಿ ಸೃಷ್ಟಿ ಮಾಡೋಕ್ಕಾಗುತ್ತೆ? ವ್ಯವಸ್ಥೆ ಸರ್ಕಾರಗಳು ಸೃಷ್ಟಿ ಮಾಡಬೇಕು. ಇವತ್ತು ಅದನ್ನೆಲ್ಲ ನೀವು ಉಪಯೋಗ ಇದೆಯಾ? ಉಪಯೋಗ ಇಲ್ಲದಿರೋದ್ರಿಂದ ನಮ್ಮ ಕೈಲಿ ಏನಿದೆ ಅದನ್ನು ಮಾಡಬಹುದು ಅಂತ ಅಷ್ಟೇ. ಅದು ಕಮ್ಯುನಿಸ್ಟ್ ಸರ್ಕಾರ, ಅವ್ರು ಹೇಳ್ದಂಗೆ ಕೇಳಲೇಬೇಕು. ನಮ್ಮದು ಪ್ರಜಾಪ್ರಭುತ್ವ, ನಮ್ಮಿಷ್ಟ ಬಂದಂಗೆ ನಾವು ಮಾಡಬೇಕು. ಅದರಿಂದ ಒಂದು ರೀತಿಯಲ್ಲಿ ನಾವು ಆ ರೀತಿ ಮಾಡೋಕ್ಕಾಗಲ್ಲ. ಅವ್ರು ಹೇಳ್ತಾರೆ ರೇಷ್ಮೆ ಮಾಡಿ ಇರಲಿ, ಮಿಕ್ಕಿದೆಲ್ಲ ತೆಗಿತಾರೆ, ರೇಷ್ಮೆನೇ ಮಾಡ್ತಾರೆ. ಬ್ಯಾಂಬು ಬೆಳಿಬೇಕು, ಎಲ್ಲನೂ ತೆಗಿತಾರೆ, ಬ್ಯಾಂಬುನೇ ಬೆಳೀತಾರೆ. ಈಗ ನಾವು ನ್ಯಾನಿಂಗ್ ಅನ್ನೋ ಒಂದು ಪ್ರಾಂತ್ಯಕ್ಕೆ ಹೋಗಿದ್ದೋಣ, ನ್ಯಾನಿಂಗ್ ಹೋಗಿದ್ದು. ನ್ಯಾನಿಂಗಲ್ಲಿ ರೇಷ್ಮೆ ಬಿಟ್ರೆ ಇನ್ನೇನೂ ಕಾಣಿಸಲ್ಲ ನಿಮಗೆ. ಇಟ್ಸ್ ಅ ರೂಲ್, ಗವರ್ನಮೆಂಟ್ ರೂಲ್ ಅಷ್ಟೇ. ಅವಾಗ ಅಲ್ಲೇ ಬೆಳೀತಾನೆ, ಅಲ್ಲೇ ರೀಲಿಂಗ್ ಯೂನಿಟ್ ಇದೆ. ರೀಲಿಂಗ್ ಯೂನಿಟ್ ಅಂದರೆ ನೀವು ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ದೊಡ್ಡ ರೀಲಿಂಗ್ ಯೂನಿಟ್. 10 ಅವರ್ ವರ್ಕ್ ಮಾಡದೇ ಮಾಡ್ತಾರೆ. ನಾವು 8 ಅವರೇ ನೆಟ್ಟಿಗೆ ಮಾಡಲ್ಲ, 10 ಅವರ್ ಕೆಲಸ ಮಾಡ್ತಾರೆ ಅವರು. ಅವ್ರ ದೇಶನ ಬೆಳೆಸಿದ್ದಾರೆ. ಒಳ್ಳೇದನ್ನ ಒಳ್ಳೇದು ಅನ್ಬೇಕು, ಕೆಟ್ಟದನ್ನ ಕೆಟ್ಟದ್ದು ಅನ್ಬೇಕು. ಅವ್ರ ದೇಶನ ಬೆಳೆಸಿದ್ದಾರೆ. ಅಲ್ಲಿ ಸಿಸ್ಟಮ್ ಇದೆ. ಅವ್ರಿಗೆ ವಾಕ್ ಸ್ವಾತಂತ್ರ್ಯ ಇದೆಯೋ ಅಥವಾ ನೆಮ್ಮದಿಯಾಗಿದ್ದಾರೋ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ಡೆವಲಪ್ಮೆಂಟ್ ಇದೆ ಅಷ್ಟೇ. ಥ್ಯಾಂಕ್ ಯು. ಈಗ ಇಸ್ರೇಲ್ ಬಗ್ಗೆ ಹೇಳಿದ್ರಲ್ಲ ಸರ್, ನಾವು ಮುಖ್ಯವಾಗಿ ಅದನ್ನೇ ಕೇಳಬೇಕು ತಮ್ಮ ಹತ್ರ. ಅಲ್ಲಿಯ ಕೃಷಿ ಚಟುವಟಿಕೆಗಳು, ನಮ್ಮಲ್ಲಿರೋ ಕೃಷಿ ಚಟುವಟಿಕೆಗಳು ಅಣ್ಣ, ಅದು ಏನಂದರೆ 16,000 ಇಸ್ರೇಲ್ಗಳು ಹಾಕಿದ್ರೆ ಒಂದು ಭಾರತ ಆಗೋದು. ಒಂದು 3 ಜಿಲ್ಲೆ ಅಷ್ಟೇ, ನಮ್ಮ ಹಾಸನ, ನಮ್ಮ ಚಾಮರಾಜನಗರ, ಮಂಡ್ಯ ಅಷ್ಟೇ ಇಸ್ರೇಲು ಒಂದು ಲ್ಯಾಬೊರೇಟ್ರಿ. ಅದನ್ನು ಒಂದು ದೇಶ ಅಂತ ಈ ವಿಚಾರದಲ್ಲಿ ಪರಿಗಣಿಸೋಕ್ಕಾಗಲ್ಲ. ಸುಟ್ಟೋಗಿರೋ ಜನ ಇಡೀ ಜಗತ್ತಿನ ಮೂಲೆ ಮೂಲೆಯಿಂದ ಬಂದು ಒಂದು ಕಡೆ ಸೇರಿ ಅವರು ಬದುಕು ಕಟ್ಕೊಂಡ್ರು. ಅವ್ರಿಗೆ ಇವತ್ತದು ಪ್ರಜ್ಞೆಲಿದೆ. ವಿಶ್ವಾಮಿತ್ರ ಸೃಷ್ಟಿ ಅದು. ಈ ದೇವೇಂದ್ರ ತ್ರಿಶಂಕುನ ಆಚೆ ಹಾಕಿದಾಗ ಈ ವಿಶ್ವಾಮಿತ್ರನ ಸ್ವರ್ಗನೇ ಸೃಷ್ಟಿ ಮಾಡೋಂಗೆ ಇಟ್ನಲ್ಲ, ಅದು ಇಸ್ರೇಲ್. ಅದರಿಂದ ಅವ್ರ ಜೊತೆ ನಾವು ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಬದ್ಧತೆ ಇದೆ. ಅವರು ಡೀಪ್ ರೂಟ್, ಆಳವಾಗಿ ಅಧ್ಯಯನ ಮಾಡಿ ಅವರು ಮಿರಾಕಲ್ಸ್ ಮಾಡವ್ರೆ, ಮ್ಯಾಜಿಕ್ ಮಾಡವ್ರೆ. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಒಂದಿನ ಸಾಲದೇ ಇಲ್ಲ. ಅವ್ರನ್ನ ಜಗಳ ಗಂಟರು ಅಂತೆಲ್ಲ ಜನ ಬೈತಾ ಇರ್ತಾರೆ. ಜಗಳ ಗಂಟ್ರಲ್ಲ. ಒಬ್ಬ ಮನುಷ್ಯನಿಗೆ ಸುಟ್ಟೋಗಬಾರ್ದು, ಬದುಕಬೇಕು ಅಂದರೆ ಬೇರೆ ದಾರಿ ಏನಿದೆ ಅವ್ರಿಗೆ? ಮಿಲಿಟ್ರಿ ಟೆಕ್ನಾಲಜಿಲಿ ಅನ್ಬೀಟೇಬಲ್ಲು. ಕೃಷಿ ಚಟುವಟಿಕೆಗಳಲ್ಲಿ ಆ ಮಂಜರು ಭೂಮಿಲಿ ಅವ್ರು ಮಾಡಿರೋ ಅದ್ಭುತಗಳು, ಪವಾಡಗಳು ಒಂದಲ್ಲ ಎರಡಲ್ಲ. ನನಗೆ ಯಾವಾಗಲೂ ನಾನು ಥಿಂಕ್ ಮಾಡ್ತಾ ಇರ್ತೀನಿ, ಒಂದು ಇಸ್ರೇಲ್ ಏನು ಮಾಡಿದೆ, ನಮ್ಮ ತಾಲೂಕು ಒಂದೇ ಒಂದು ಮಾಡಿದ್ರೆ ಇಡೀ ರಾಜ್ಯಕ್ಕೆ ಅನ್ನ ಕೊಡ್ಬೋದು. ಆ ಟೆಕ್ನಾಲಜಿ ಇದೆ ಅವ್ರ ಹತ್ರ. ಥ್ಯಾಂಕ್ ಯು. ಈಸಬೇಕು, ಇದ್ದು ಜಯಿಸಬೇಕು. ಎಷ್ಟೇ ಎಲ್ಲ ಸಮಸ್ಯೆಗಳಿಗೂ ಸಾವೇ ಪರಿಹಾರ ಅಲ್ಲ. ಎಷ್ಟೇ ಸಮಸ್ಯೆಗಳು ಬಂದರೂ ಎದೆಗುಂದದೆ ಛಲ ಬಿಡದೆ ಗುರಿಯನ್ನು ಸಾಧಿಸಿ ಸಾಧಕರಾದಂಥವರು ನಮ್ಮ ಪ್ರೀತಿಯ ಸಹೋದರ ಅಂತ ನವೀನ್ ಸಂಗಪ್ಪರ್ ಸರ್ ಅವರು. ಮತ್ತು ಟೆರೆಸ್ ಮೇಲೆ ಪಾಟಲ್ಲಿ ಕೊತ್ತಂಬರಿ ಸೊಪ್ಪು ಬೆಳಿಬೋದು ಹೊರತು ಅನ್ನ ಬೆಳೆಯೋಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿನ ಯುವ ಸಮಾಜ ಶಿಕ್ಷಣ ಜೊತೆಗೆ ಕೃಷಿಯನ್ನು ಕೂಡ ಅವಲಂಬಿಸಬೇಕು ಅಂತೇಳಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ನೀಡಿದಂಥ ನವೀನ್ ಸಂಗಪ್ಪರ್ ಅವರಿಗೆ ಧನ್ಯವಾದಗಳು.